ನಮಸ್ಕಾರ. ಮನಿಮರಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಿಶೇಷವಾದ ಒಂದು ವಿಡಿಯೋ ವಾರದ ಮಧ್ಯದಲ್ಲಿ ಬರ್ತಾ ಇದ್ದೀನಿ. ನಿನ್ನೆ ಭಾನುವಾರದ್ದು ಇದು ವಿಡಿಯೋ ಆಯಿತು. ಇವತ್ತು ಮಂಗಳವಾರ ವಿಡಿಯೋ ಹೊಸದಾಗಿ ಮಾಡ್ತಾ ಇದ್ದೀನಿ. 24ನೇ ತಾರೀಕು ಎಕ್ಸ್ಪೈರಿ ಆಗಿದೆ ನಿಫ್ಟಿ. ಒಳ್ಳೆ ಕ್ರ್ಯಾಶ್ ಥರ ಮೀನ್ಸ್ ಒಂದು ನೆಗೆಟಿವ್ ಟ್ರೆಂಡಲ್ಲಿ ಹೋಯಿತು ಮಾರ್ಕೆಟು. ಒಳ್ಳೆ ಕ್ಯಾಚ್ ಆಗಿದೆ ಕೂಡ. ಸೊ ಇವಾಗ ಜನರಿಗೆ ಏನಾಗ್ಬಿಡುತ್ತೆ, ಒಂದು ಯಾವ ಕಡೆ ಬ್ರೇಕ್ ಆಗುತ್ತೆ ಮಾರ್ಕೆಟು, ಯಾವ ಲೆವೆಲ್ಸ್ಗೆ ಹೋಗುತ್ತೆ, ಒಂದೊಂದಿಷ್ಟು ಸಂದೇಹಗಳು ಇರ್ತವೆ. ಸೊ ಟ್ರೇಡ್ ತೊಗೊಳೋದಕ್ಕೂ ಒಂದೊಂದು ಸೆಟಪ್ ಇರುತ್ತೆ. ಲೆವೆಲ್ಸ್ ಕಂಡುಹಿಡಿಯೋದಕ್ಕೂ ಒಂದಿಷ್ಟು ಸೆಟಪ್ ಇದ್ದಾವೆ. ಸ್ಮಾರ್ಟ್ ಮನಿ ಬೇಸ್ಡ್ SMC ಸ್ಮಾರ್ಟ್ ಮನಿ ಬೇಸ್ಡು ಇದು, ಅಥವಾ ಬ್ರೇಕ್ಔಟ್ ಆಫ್ ಸ್ಟ್ರಕ್ಚರು BOS ಈ ಥರದ್ದೆಲ್ಲ ಇರ್ತವೆ ಒಂದಿಷ್ಟು. ಅದಲ್ಲದೆ ಸಿಂಪಲ್ ಆಗಿ ಫಿಬಿನಾಶಿ ಅನ್ನೋದು ರೂಲ್, ಅದು ಎಕ್ಸಾಕ್ಟಾಗಿ ಒಂದು ವರ್ಕ್ ಆಗುತ್ತೆ. ಅದು ಯೂನಿವರ್ಸಲ್ ಥರ ಅದು ಫಿಬಿನಾಶಿ ಅನ್ನೋದು. ಈ ಫಿಬಿನಾಶಿ ಹಾಕೋಕ್ಕೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಒಂದು ನಂಬರ್ಸ್ಗಳು ಅಥವಾ ಒಂದು ಪ್ರೀವಿಯಸ್ ಒಂದು ಹೈ ಲೋ ಒಂದು ಇದರಿಂದಲ್ಲ ಒಂದಿಷ್ಟು ಟ್ರೇಡ್ಗಳು ಆಗ್ತವೆ, ಅಥವಾ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಥರ ಅಲ್ಲೇ ತೊಗೊಂಡು ಬಿಲ್ಡ್ ಆಗ್ತವೆ. ಸೊ ಅದನ್ನು ನಾವು ಹೇಗೆ ಟ್ರೇಡ್ ಮಾಡೋದು ಅನ್ನೋಕ್ಕೆ ತೋರ್ಸೋಕ್ಕೆ ಇದೊಂದು ವಿಡಿಯೋ. ಆ್ಯಕ್ಚುಲಿ ವೆರಿ ಸಿಂಪಲ್ಲು, ಬೇಸಿಕ್ ಇದೆ ಆ್ಯಕ್ಚುಲಿ. ಇದೇ ಮೆಥಡು ಫಾಲೋ ಮಾಡಿ 100% ವರ್ಕ್ ಆಗುತ್ತೆ ಅಂತಲ್ಲ, ಬಟ್ ಈ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಒಂದು ತೊಗೊಂಡಿರೋದು. ನೀವು ಸೆಟಪ್ ಮಾಡಲಿಕ್ಕೆ ತಗೊಳ್ಳಿ, ಏನು ಬೇಕಾದ್ರೂ ಮೆಥಡು, ಸುಮಾರು ಮೆಥಡ್ ಇದೆ. ಟ್ರೇಡ್ ತೊಗೊಳಕ್ಕೂ ಸುಮಾರು ಮೆಥಡ್ ಇದೆ. ಇದು ಈಸಿಯೆಸ್ಟ್ ವೇ. ಮಿನಿಮಮ್ ಒಂದು ಬಂದೇ ಬರುತ್ತೆ ಏನೇ ಮಾಡಿದ್ರು. ಏನೂ ಮಾಡದೇ ಇದ್ರೂ ಬರುತ್ತೆ, ಮಾಡಿದ್ರೂ ಬರುತ್ತೆ. ಬಟ್ ನಾನು ಆ ಥರ ಒಂದು ಸೆಟಪ್ ಇದೆ ಆ್ಯಕ್ಚುಲಿ. ತುಂಬ ಕಷ್ಟಪಡಬೇಕಾಗಿಲ್ಲ, ಮತ್ತು ಡೈರೆಕ್ಷನ್ ಹಿಡಿಯೋದು ಒಂದು ಈಸಿ ಇದು. ಸೊ ಒಂದು ಸ್ಟ್ರಾಂಗಾಗಿ ಎಲ್ಲಿ ಕೂತಿದ್ದಾರೆ ಅಂತ ತಿಳ್ಕೊಳಕ್ಕೂ ಒಂದು ಹೆಲ್ಪ್ ಆಗುತ್ತೆ. ಅದಲ್ಲದೆ ಬೇರೆ ಬೇರೆ ಇರ್ತವೆ. ಇದು ಫಸ್ಟ್ ಸೆಟ್ ಆಫ್ ವಿಡಿಯೋಸಲ್ಲಿ ಇದೊಂದು ತೊಗೊಳೋಣ ಸ್ಟಾರ್ಟಿಂಗಲ್ಲಿ. ಸೊ ಇಂಪಾರ್ಟೆಂಟು. ಸೊ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಮತ್ತೆ ಹೇಳ್ತಿದ್ದೀನಿ, ಎಜುಕೇಷನ್ ಪರ್ಪಸ್ಸು. ನೀವು ಬ್ಯಾಕ್ ಟೆಸ್ಟು ಫಾರ್ವರ್ಡ್ ಟೆಸ್ಟ್ಗಳು ಮಾಡಿ ಲೈವಲ್ಲಿ. ಸೊ ಇದೆಲ್ಲ ಮಾಡಿಕೊಂಡು ವರ್ಕ್ ಆಗ್ತಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಯೂಸ್ ಮಾಡಿ. ನಿಮ್ಮ ಅಡಿಷ್ನಲ್ ಹೆಲ್ಪ್ಗೆ ನೀವು ಯಾವುದಾದ್ರೂ ಯೂಸ್ ಮಾಡ್ತಿರೋ EMA ಬೇಸ್ಡ್ ಕ್ರಾಸ್ ಓವರ್ಗಳು, ಸೂಪರ್ ಟ್ರೆಂಡ್ಗೂ ಸೆಟ್ಟಿಂಗ್ ಹೇಳಿದ್ದೀನಿ ಮುಂಚೆ, ಏನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲಿ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಆಗ್ತವೆ. ಡಿಫಾಲ್ಟು 10-3 ಇರ್ತವೆ. 10-3 ಡಿಫಾಲ್ಟ್ಗೂ ಬ್ರೇಕ್ ಮಾಡಿ ಒಂದು ಬ್ರೀಚ್ ಮಾಡಿ ಹೋಗ್ತವೆ. ಆ ಬ್ರೀಚ್ ಮಾಡಲಿಕ್ಕೂ ಗೊತ್ತಿರುತ್ತೆ ಎಲ್ಲಾಗುತ್ತೆ ಅಂತ. ಅದು ಈ ಡ್ರಾ ಮಾಡ್ತಿದ್ದೀನಿ ಲೈನ್ಸ್ಗಳು, ಅದು ಹೆಂಗೆ ಅಂತ ತೋರಿಸ್ತೀನಿ. ಎಲ್ಲಿ ಫಿಬಿನಾಶಿದು ಮುಂಚೆ ಹೇಳಿದ್ದೀನಿ ಆ್ಯಕ್ಚುಲಿ. ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ಈ ವಿಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ. ಫಿಬಿನಾಶಿ ಫಸ್ಟ್ ತೋರಿಸ್ಬಿಟ್ಟು ಆಮೇಲೆ ಸಿಂಪಲ್ ಮೆಥಡ್ಗೆ ಹೋಗ್ತೀನಿ. ಫಿಬಿನಾಶಿ ಇಸ್ ಯೂನಿವರ್ಸಲ್ ಅಂತ ಹೇಳಿದ್ದೀನಿ. ಸೊ ಅದು ಇಟ್ಕೊಂಡು ಲೆವೆಲ್ಸು ನೆಕ್ಸ್ಟ್ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಎಜುಕೇಷನ್ ಪರ್ಪಸ್ಸು, ನೀವು ಮತ್ತೆ ಹೇಳ್ತಾ ಇದ್ದೀನಿ, ಬ್ಯಾಕ್ ಟೆಸ್ಟು ಫಾರ್ವರ್ಡ್ ಟೆಸ್ಟು ಮಾಡಿ ಕನ್ಫರ್ಮ್ ಮಾಡಿಕೊಂಡು ವರ್ಕ್ ಮಾಡಿ. ಯಾಕಂದರೆ ಮೇಯ್ನಾಗಿ ಏನಾಗುತ್ತೆ, ಒಂದು ನಮ್ಮದು ಬ್ರೈನ್ ಟ್ಯೂನ್ ಆಗಲ್ಲ. ಒಂದು ಯಾವುದೇ ಒಂದು ಸೆಟಪ್ ಹೊಸದು ಏನಾದರೂ ಕಲ್ತ್ಕೊಂಡಿದ್ರೆ ಅದು ಟ್ಯೂನ್ ಆಗಬೇಕಂದ್ರೆ, ನಮ್ಮದು ಒಳಗಡೆ ಅಡಾಪ್ಟ್ ಆಗಬೇಕಂದ್ರೆ ಸಿಸ್ಟಮ್ಗೆ ಕನಿಷ್ಠ 3-4 ವಾರ ಬೇಕು, ಕನಿಷ್ಠ ನಾನು ಹೇಳ್ತಾ ಇರೋದು. ಹೆಚ್ಚು ಸಮಯ ಕೊಟ್ಟರೆ ಮಿನಿಮಮ್ 3-4 ಮಂತ್ಸ್ ಎಲ್ಲ ವರ್ಕ್ ಮಾಡೋರು ಇದ್ದಾರೆ ತುಂಬ ಜನ. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ಕೂಡ. ಕನಿಷ್ಠ ಒಂದು ತಿಂಗಳಾದರೂ ಮಾಡಿ ನೀವು ಬ್ಯಾಕ್ ಟೆಸ್ಟು ಫಾರ್ವರ್ಡ್ ಟೆಸ್ಟು. ಸೊ ಅದು ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇಂಡೆಕ್ಸ್ ಅಲ್ಲದೆ, ಎಸ್ಪೆಷಲಿ ಇಂಡೆಕ್ಸಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ರೇಂಜ್ ಇರ್ತವೆ. ಸೊ ಅಲ್ಲಲ್ಲೇ ಓಡಾಡ್ತಿರ್ತವೆ. 200-300 ಪಾಯಿಂಟ್ಸ್ ಮೇಲೆ ಹೋಗ್ಬೋದು, ಕೆಳಗೆ ಬರ್ಬೋದು, ಈ ಥರದ್ದೆಲ್ಲ ಇರ್ತವೆ. ಸೊ ಇವು ಏನು ಮಾಡ್ಬೋದು ಅಂದರೆ, ನೀವು ಸ್ಟಾಕ್ಸ್ನು ಸಹಿತ ಒಂದು ಅಪ್ಲೈ ಮಾಡಿಕೊಂಡು ನೋಡಿದಾಗ ಒಂದು ರೆಸಿಸ್ಟೆನ್ಸ್ ಎಲ್ಲಾಗುತ್ತೆ, ಒಂದು ಬ್ರೇಕ್ಔಟ್ ಎಲ್ಲಾಗ್ಬೋದು, ಸೊ ಒಂದು ರಿವರ್ಸಲ್ ಎಲ್ಲಿ ಬರುತ್ತೆ ತೋರಿಸುತ್ತೆ. ಇದು ಸಿಂಪಲ್ ಸೆಟಪ್ಪು. ಫಸ್ಟು ಫಿಬಿನಾಶಿ ತೊಗೊಳ್ತಾ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ. ಸೊ ನಾನು ಡನ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀನಿ. ಡನ್ ಅಕೌಂಟ್ ಯಾಕೆ ಅಂದರೆ, ನಾನು ಟ್ರೇಡಿಂಗ್ ವ್ಯೂಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಂಗೆ ಅಗತ್ಯ ಇಲ್ಲ ಸದ್ಯಕ್ಕೆ. ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋರು ಡೈರೆಕ್ಟಾಗಿ ರೀಪ್ಲೇ ಮೋಡಿಗೆ ಹೋಗಿ ವರ್ಕ್ ಮಾಡ್ಬೋದು. ನಾನು ಡನ್ ಅಕೌಂಟಲ್ಲಿ ಡೈರೆಕ್ಟಾಗಿ ಇದಕ್ಕೆ ಹೋಗ್ತೀನಿ, ರೀಪ್ಲೇ ಮೋಡು. ಹೊಸದಾಗಿ ಡನ್ ಅಕೌಂಟ್ ಯೂಸ್ ಮಾಡೋರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಫಾಲೋ ಮಾಡ್ಕೊಳ್ಳಿ.
ಸೊ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್ನು ನಮಗೆ ಒಂದು ಕಾಂಟ್ರಿಬ್ಯೂಷನ್ ಏನೋ ಕೊಡಬೇಕು ಅನಿಸಿದ್ರೆ, ಏನೋ ಒಂದು ನಿಮ್ಮ ವಿಡಿಯೋಯಿಂದ ಕಲಿತಾ ಇದ್ದೀನಿ ಆ ಥರದ್ದು ಅಂದ್ಕೊಂಡಿದ್ರೆ ಒಂದು ಟೋಕನ್ ಆಫ್ ಅಪ್ರಿಷಿಯೇಷನ್ ಥರ ಒಂದು ಇದು ಕೊಟ್ಟಿದ್ದೀನಿ, ಲಿಂಕ್ ಕೊಟ್ಟಿದ್ದೀನಿ. ನೀವು ಅದನ್ನು ಫಾಲೋ ಮಾಡಿ ಡನ್ ಅಕೌಂಟ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಒಂದು ಏನು ಬೀಳಲ್ಲ. ಝೆರೋದ ಓಪನ್ ಮಾಡ್ಕೊಳ್ಳಿ, ಏನೇ ಮಾಡಿದ್ರಿ ಸೇಮ್ ಕಾಸ್ಟ್ ಎಲ್ಲ ಒಂದೇ. ಇವಾಗ ಏಮ್ಸ್ ಏನೂ ಇಲ್ಲ ಇದರಲ್ಲಿ. ಅಡಿಷ್ನಲ್ ಫೀಚರ್ ಏನಂದರೆ ಡನ್ ತೊಗೊಳ್ಳಿ, ಇಲ್ಲಾಂದರೆ ಫೈರ್ಸ್ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ. ಸೊ ಅಡಿಷ್ನಲ್ ಫೀಚರು ಏನಂದರೆ ನಮಗೆ ಟ್ರೇಡಿಂಗ್ ವ್ಯೂದು ಹೆಚ್ಚು ಕಮ್ಮಿ ಬಂದಂಗೆ ಬಂದ್ಬಿಡುತ್ತೆ ಇದು. ಸೊ ಇದು ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ನಾನು ಡನ್ ಯಾಕೆ ಪ್ರಿಫರ್ ಮಾಡ್ತಿದ್ದೀನಿ, ಫೈರ್ಸೂ ಚೆನ್ನಾಗಿದೆ, ಫೈರ್ಸು ನಾನು ಯೂಸ್ ಮಾಡ್ತೀನಿ ಆ್ಯಕ್ಚುಲಿ. ಡನ್ನು ನನಗೆ ಯಾಕೆ ಈಸಿ ಆಗಿದೆ ಅಂದರೆ ತುಂಬ ಸ್ವಲ್ಪ ಸ್ಟೇಬಲಾಗಿ ವರ್ಕ್ ಆಗುತ್ತೆ ಅಂತ ಅನಿಸಿದೆ ನನಗೆ. ಸೊ ಹಾಗಾಗಿ ಡನ್ ಅಕೌಂಟ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಸೊ ಇನ್ ಡೀಟೇಲ್ಸ್ ಡನ್ ಬಗ್ಗೆ ಏನು ಹೇಳೋ ಅಗತ್ಯ ಇಲ್ಲ. ಸೊ ವಿಡಿಯೋ ಪ್ರಾರಂಭ ಮಾಡ್ತೀನಿ. ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ, ಇವಾಗ ನಾನು ಟ್ರೇಡಿಂಗ್ ವ್ಯೂ ಥರನೇ ಇದು ಸಿಂಪಲಾಗಿ ಕಾಣಿಸ್ತಿದೆ. ಸೊ ನಾನು ಇವಾಗ ಜನರಲಾಗಿ ಏನಂದರೆ, ಇವಾಗ ವೀಕ್ಲಿ ಸ್ಟಾರ್ಟಿಂಗ್ ಪೊಸಿಷನ್ ತೊಗೊಬೇಕು ಎಲ್ಲಿದೆ ಅಂತ ನೋಡೋಕ್ಕೆ. ಇವಾಗ ಮಂತ್ಲಿ ಎಕ್ಸ್ಪೈರಿ ವರ್ಕ್ ಮಾಡೋರು ಒಂಥರ ವರ್ಕ್ ಮಾಡಬೇಕು, ವೀಕ್ಲಿಗೆ ಹಿಂಗೆ ವರ್ಕ್ ಮಾಡೋದು, ಡೈಲಿ ಚಾರ್ಟ್ ಯೂಸ್ ಮಾಡೋರಿಗೆ ಹೇಗೆ ಅಂತ ಒಂದು ತೋರಿಸ್ಬಿಡ್ತೀನಿ. ಸೊ ನಾನು ಇವತ್ತು ಆ್ಯಸ್ ಎ ಮಂತ್ಲಿ ಎಕ್ಸ್ಪೈರಿಗೆ ಅಂತ ವರ್ಕ್ ಮಾಡ್ತಿದ್ರೆ, ನಾನು ವೀಕ್ಲಿ ಮೋಡ್ಗೆ ಹೋಗ್ಬಿಟ್ಟು ನಾನು ವೀಕ್ಲಿ ಇವಾಗ ನಂದು ಬಿಗಿನಿಂಗ್ ನಂದು ಇಲ್ಲಿಂದ ಸ್ಟಾರ್ಟ್ ಇದೆ. 2 ಫೆಬ್ರವರಿ ಇದು ಅಂದರೆ 1 ಜನವರಿ ಇದರಿಂದ ಬಂದು ನಂದು ಇಲ್ಲಿ ತನಕ ಇದಾಗಿದೆ. ಮಾರ್ಚ್ ಈ ವೀಕ್ ರನ್ನಿಂಗ್ ಇದೆ. ಸೊ ನಾನು ಅಟ್ಲೀಸ್ಟ್ ಈ ಲೆವೆಲ್ ಆದರೂ ಇದು ಮಾಡಿದ್ರೆ, ಇದರಲ್ಲಿ ಇವಾಗ ಹೈ ಆ್ಯಂಡ್ ಲೋ ಕನೆಕ್ಟ್ ಮಾಡಬೇಕು. ದಟ್ ಈಸ್ ಅ ರೂಲ್ ಆ್ಯಕ್ಚುಲಿ ಫಿಬಿನಾಶಿಲಿ. ಸೊ ನಂದು ಏನಿದ್ರೆ, ನಾನು ದೊಡ್ಡ ಕ್ಯಾಂಡ್ಲು ನಂದು ಇವಾಗ ಬಜೆಟ್ ಡೇದು ಒಂದಾಗಿದೆ, ಅದು ನೆಕ್ಸ್ಟ್ 3ನೇ ತಾರೀಕಂದಾಗಿದೆ. ಸೊ ಈ ಥರದ್ದೆಲ್ಲ ಒಂದು ದೊಡ್ಡ ಕ್ಯಾಂಡ್ಲು ಬಿಲ್ಡ್ ಆಗಿಬಿಟ್ಟಿದೆ. ಸೊ ನಾನು ರೆಫರೆನ್ಸ್ಗೂ ಇದು ಆ್ಯಕ್ಚುಲಿ ಫಸ್ಟು ಇಲ್ಲಿಗೆ ಬೀಳುತ್ತಾ, ಯಾಕಂದರೆ ಇಲ್ಲಿ ಫೆಬ್ರವರಿ 1 ಭಾನುವಾರ ಅವತ್ತು ಬಜೆಟ್ ಇತ್ತು. ಭಾನುವಾರ ಈ ಹಿಂದಿನ ವೀಕಲ್ಲೇ ಇತ್ತು. ನಾನು ಲೋನ ಈ ಒಂದು ಇದನ್ನೇ ತೊಗೊಳ್ತೀನಿ. ನಾನು ಹೈನ 3 ಫೆಬ್ರವರಿದು ತೊಗೊಂಡಿದ್ದೀನಿ. ಸೊ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂದರೆ ನಾನು ವೀಕ್ಲಿ ಮಾಡೋಲ್ಲದೆ, ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಡೇಗೆ ಇಡ್ತೀನಿ. ಹೈ ಆ್ಯಂಡ್ ಲೋ ಇವಾಗ ಫಸ್ಟದು 3ದು ನಾನು ಕನೆಕ್ಟ್ ಆಗಬೇಕು. ಸೊ ನನ್ನ ರೇಂಜು ಏನು ಅಂತ ಹೇಳಿದ್ರೆ, ಫಿಬಿನಾಶಿಗೆ ಹೋಗಬೇಕು. ಫಿಬಿನಾಶಿಗೆ ಇಲ್ಲಿ ಫಸ್ಟ್ ಒನ್ನೇ ಇದೆ, ಆಲ್ಟ್ ಇದು ಎಫ್ ಅಂತ ಯೂಸ್ ಮಾಡಿದ್ರು ಬರುತ್ತೆ, ಸೇಮ್ ಇದರಲ್ಲಿ ಇಟ್ಟರು ಬರುತ್ತೆ. ಇದು ಡಿಫಾಲ್ಟ್ ಸೆಟ್ಟಿಂಗ್ ಏನೂ ಮಾಡಲ್ಲ ನಾನು. ಸೊ ಇದನ್ನ ನೋಡ್ತಿದ್ರೆ ನಿಮ್ಗೆ ಅನಿಸ್ಬೋದು ಒಂದು 786, 618, 236 ಇಂಪಾರ್ಟೆಂಟ್ ಲೆವೆಲ್ಸು ಈ ಥರದ್ದೆಲ್ಲ ಇದೆ. ಸೊ ಯಾವಾಗ 236 ಬ್ರೇಕ್ ಆಗುತ್ತೋ ಒಂದು ಅಪ್ ಲೆವೆಲ್ ಹೋಗುತ್ತೆ, 618 ಲೆವೆಲ್ ಬ್ರೇಕ್ ಕೆಳಗಡೆ ಆದಾಗ ಒಂದು ಡೌನ್ ಸೈಡ್ ಬರುತ್ತೆ. ಈ ಥರದ್ದೆಲ್ಲ ಇಂಪಾರ್ಟೆಂಟ್ ರೂಲ್ ಇದೆ. ಸೊ ನಾನು ಹಿಂದಿಂದು ಇಟ್ಕೊಂಡು ಮಾಡ್ಬೋದಾ ಅಂದರೆ, ನಂದು ಇವಾಗ ರೀಸೆಂಟ್ ಹೈ ಅಂತ ತೊಗೊಂಡ್ರೆ ಇದೇ ಆಗಿರೋದು ಆ್ಯಕ್ಚುಲಾಗಿ. ಇಲ್ಲ ಅಂದರೆ ನಾನು ಇದಕ್ಕೂ ಕನೆಕ್ಟ್ ಆಗ್ಬೋದು, ಯಾಕಂದರೆ ಇದನ್ನ ಹೈಯೆಸ್ಟ್ ಹೈ ಇದು ಆ್ಯಕ್ಚುಲಿ. ಇದು 5th ಜನವರಿದು. ಬಟ್ ನನಗೆ ಇವಾಗ ಮಂತ್ಲಿ ಅಥವಾ ಒಂದು ಈ ವೀಕಿಂದ ವರ್ಕ್ ಮಾಡಬೇಕು ಜಾಸ್ತಿ ಅಂದರೆ, ನಾನು ಹೈ ಟು ಹೈ ಕನೆಕ್ಟ್ ಮಾಡಿದ್ರೆ ಇದು ಒಂದು ರೇಂಜಲ್ಲಿ ಇದು ಮಾಡಿದ್ರೆ, ನಾನು ಇವಾಗ ಇದನ್ನು ಹೈ ಟಚ್ ಆಯಿತು, ಇದ್ರ ಮೇಲೂ ಹೋಗಲ್ವಾ ಅಂದರೆ ಗೊತ್ತಿಲ್ಲ ನನಗೆ ಮಾರ್ಕೆಟಲ್ಲಿ ಏನಾಗ್ತಿದೆ ಅಂದರೆ. ಬಟ್ ಏನಾಯಿತು ಅವತ್ತು ಒಂದು ಹೈ ಟಚ್ ಆಗಿಬಿಟ್ಟು ರಿವರ್ಸ್ ಬಂದ್ಬಿಡ್ತು ಇಮಿಡಿಯೇಟಾಗಿ. ವಿತಿನ್ 2-3 ಮಿನಿಟ್ಸಲ್ಲೇ ಎಲ್ಲ ಡೌನ್ ಬಂದ್ಬಿಟ್ಟಿದೆ ಅವತ್ತು. ಸೊ ನಾನು ಅದಕ್ಕೆ ಇದರಿಂದ ಮೇಲೆ ಹೋಗೋದು ಸ್ವಲ್ಪ ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಸೊ ಈ ಲೆವೆಲ್ಸು ಇಂಪಾರ್ಟೆಂಟ್ ಆಗ್ತವೆ. 618 ಬ್ರೇಕ್ ಆಯಿತು ಅಂದರೆ ಇದು ಈ ಥರದ್ದೆಲ್ಲ ಒಂದಿದೆ. ಸೊ ಇದ್ರದ್ದು ಇದಾಯಿತು ಅಂದರೆ, ನಾನು ಇವಾಗ ಆ್ಯಸ್ ಎ ಮಂತ್ಲಿ ಟ್ರೇಡರ್ ಅಂತ ತೊಗೊಂಡ್ರೆ 26,300 ಅಥವಾ 26,400 ಕಾಲ್ನ ಸೆಲ್ ಹೊಡೆದ್ರೆ ಒಂದು ಡೌನ್ ಫಾಲ್ ಏನಿತ್ತು ಅದು ಚೆನ್ನಾಗಿ ಕೊಟ್ಬಿಡುತ್ತೆ. ಮಂತ್ಲಿ ಎಕ್ಸ್ಪೈರಿ ಇನ್ನೂ ಆಗಿಲ್ಲ, ಬಟ್ ಯೂಶಲಿ ಏನಾಗುತ್ತೆ, ಇಷ್ಟೊತ್ತಿಗೆ ಡಿ ಕೆ ಆಗಿರುತ್ತೆ. ನೋಡೋಣ ಇದ್ರದ್ದು ಡಿ ಕೆ ಆಗಿದ್ದು ಎಷ್ಟಾಗಿದೆ ಅಂತ, ಅದ್ರದ್ದು ಫೇರ್ ಐಡಿಯಾ ನಿಮ್ಗೆ ಗೊತ್ತಾಗುತ್ತೆ. ಸೊ 26 ಆಪ್ಷನ್ಗೆ ಹೋದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಪ್ಷನ್ ಚೈನಲ್ಲಿ. ಸೊ ನಂದು 26,300 ಅಥವಾ 400 ತೊಗೊಂಡ್ರು ಓಕೆ. 26,400 ಕಾಲ್ ಇವತ್ತಿಂದ ಎಕ್ಸ್ಪೆಕ್ಟ್ ತೊಗೊಂಡ್ರು. 1ನೇ ತಾರೀಕು ಇದ್ದಿದ್ದು ಅವತ್ತು ಆಲ್ಮೋಸ್ಟ್ 306 ಇತ್ತು, 0 ಆಗಿಬಿಟ್ಟಿದೆ, ಆಲ್ಮೋಸ್ಟ್ 0. ಸೊ ಇದ್ರದ್ದು ನೆಕ್ಸ್ಟು ಮಾರ್ಚ್ದು ಅಂದರೆ ಈ ಮಂತಿನ ಲಾಸ್ಟಿದು ಅಂದರೆ ಈ ಮಂತದ್ದು ಆಗೋಯ್ತು ಇದು ಆ್ಯಕ್ಚುಲಾಗಿ. ಸೊ ಹಾಗಾಗಿ ಒಂದು ಮಂತ್ಲಿ ಎಕ್ಸ್ಪೈರಿಲಿ 0 ಆಗಿದೆ ಇದು. ಸೊ ನೆಕ್ಸ್ಟು ಇದು ನೋಡೋದಾದರೆ ನಿಫ್ಟಿಗೆ ಹೋಗ್ಬೇಕು. ಇದನ್ನು ನಿಫ್ಟಿಗೆ ಹಾಕ್ತೀನಿ.
ಸೊ ಆಲ್ಮೋಸ್ಟ್ ಇವತ್ತು ಒಂದು ಲಾಟಿಂದ 360 ಅಥವಾ ಒಂದು 300 ಇತ್ತು ಇದು ಅಂತ ಇಟ್ಕೊಳ್ಳೋಣ. ಅಥವಾ ಇಲ್ಲೇ ತೊಗೊಂಡಿದ್ರು 90 ರುಪೀಸ್ ಆಗೋಗಿತ್ತು ಆ್ಯಕ್ಚುಲಿ. ಆವತ್ತೇ 90 ರುಪೀಸ್ ಆಗಿತ್ತು. ಸೊ ಇಮಿಡಿಯೇಟ್ ಕ್ಯಾಚ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಯ್ತು ಅವತ್ತು. ಬೇಕಿದ್ರೆ 5 ಮಿನಿಟ್ಸ್ ಜಾತಿಗೆ ಹೋದ್ರೆ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ 3/4 ಎಕ್ಸ್ಪೈರಿ ಇದಾಗೋಯ್ತು ಅವತ್ತೇ, ಡಿಕೆ ಆಗ್ಬಿಡ್ತು. ಸೊ ಇದು 304 ಇತ್ತು, ಇಮಿಡಿಯೇಟಾಗಿ 144ಗೆ ಬಂದ್ಬಿಡ್ತು ವಿತಿನ್ ಮ್ಯಾಟರ್ ಆಫ್ 1 ಮಿನಿಟ್ ಆ್ಯಕ್ಚುಲಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ 9:15 1 ಮಿನಿಟಲ್ಲಿ ಇದಾಗೋಯ್ತು. ಸೊ ಇಲ್ಲಿ ಒಂದೇನೋ ಅಪ್ ಹೊಡೆದಂಗೆ ಹೋಯ್ತು, ಇಮಿಡಿಯೇಟಾಗಿ ಇದು ಕ್ಯಾಚ್ ಮಾಡ್ಲಿಕ್ಕೆ ಆಗಿಲ್ಲ. ಸ್ಟಿಲ್ ಈ ಥರದ್ದು ಇದ್ದಾಗ ನಾನು ಇವಾಗ ಒಂದು ಡೌನ್ ಟ್ರೆಂಡ್ ಆಲ್ಮೋಸ್ಟ್ ಕವರ್ ಆಗಿಬಿಡಿತ್ತು. ಇದರಿಂದ ಒಂದು ಜಾಸ್ತಿ ಮೂವ್ಮೆಂಟ್ ಬರಲಿಲ್ಲ. ಆಮೇಲೆ ಸಣ್ಣ ಸಣ್ಣ ಮೂವ್ ಆಗಿ ಕೆಳಗೆ ಬಂದಿದೆ ಆ್ಯಕ್ಚುಲಿ, ಕವರ್ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಕಾಲ್ ಇತ್ತು, ಮತ್ತೆ ಸ್ಪೈಕ್ ಇಲ್ಲಿ ಹೊಡೆದು ರಿವರ್ಸ್ ಆಗಿದ್ದು. ಸೊ ಅದೆಲ್ಲ ಮುಗ್ದಿದ್ದ ಕತೆ. ಸೊ ಇವಾಗ ಏನು ಮಾಡ್ಬೋದು ನಿಫ್ಟಿ ಒಂದು ಟ್ರೇಡ್ ಮಾಡೋದಂದ್ರೆ, ನಾನು ಇದು ಓವರಾಲ್ ಹೈಯರ್ ಲೆವೆಲಲ್ಲಿ ನಾನು ಕೊಟ್ಟಿದ್ದೆ ಆ್ಯಕ್ಚುಲಿ. ವೀಕ್ಲಿ ಇದಕ್ಕೆ ಬೇರೆ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ನೋಡಿ, ಯಾವುದೇ ಒಂದು ಇದು 786 ಬರುತ್ತೆ, ಇಲ್ಲಿ ಟಚ್ ಆಗಕ್ಕೆ ಟ್ರೈ ಮಾಡುತ್ತೆ ನೋಡಿ. ಇಲ್ಲಿ ರಿವರ್ಸಲ್ ತೊಗೊಬೇಕಾದ್ರೆ ಇಲ್ಲಿ 24,456 ಅಥವಾ 25,450 ಯೂಶಲಿ ರೌಂಡ್ ನಂಬರ್ ತೊಗೊಳ್ತಾರೆ. 25,500 ಪಿ ಸೆಲ್ ಮಾಡಿದರೆ ಒಂದು ಇಷ್ಟು ಒಂದು ಕವರ್ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ಒಂದು ಸಿಗುತ್ತೆ. ಸೊ ಇಲ್ಲೇ ಒಂದು ಸಪೋರ್ಟು ರೆಸಿಸ್ಟೆನ್ಸ್ ತೊಗೊಳ್ತವೆ, ಯೂಶಲಿ ಹಾಗೆ ಆಗ್ತವೆ. ಇದು ಫಿಬ್ ಲೆವೆಲಲ್ಲಿ ನೋಡಿದ್ರೆ ಇದು ಆ್ಯಕ್ಚುಲಾಗಿ ಮಂತ್ಲಿ ಆಸ್ಪೆಕ್ಟಲ್ಲಿ ನಾನು ಮಾಡಿದ್ದು. ಸೊ ವೀಕ್ಲಿ ಇವಾಗ ನಾನು ಹಿಂದಿನ ವೀಕದ ಲೆವೆಲೆಲ್ಲ ಥಿಂಕ್ ಮಾಡಿಬಿಟ್ಟು ತೋರಿಸ್ತೀನಿ ಇವಾಗ. ಸೊ ಡೈಲಿ ಟೈಮ್ ಫ್ರೇಮ್ ಹಾಕೋಣ. ಸೊ ಈ ವೀಕಿನ ಪೊಸಿಷನ್ ಎಲ್ಲೆಲ್ಲಿದೆ ಅಂತ ತೋರಿಸ್ತೀನಿ, ಫೇರ್ ಐಡಿಯಾ ಬರುತ್ತೆ ಆ್ಯಕ್ಚುಲಿ. ಬಟ್ ಇದೇ ಒಂದು ರೂಲ್ ಅಂತಲ್ಲ, ಹಾಗೇಂತ ಹೇಳ್ತಾ ಇದ್ದೀನಿ, ಇದು ಒಂದು ಎಜುಕೇಷನಲ್ ತೋರ್ಸೋಕ್ಕೆ ಮಾಡಿದ್ದು. 100% ಹಿಂಗೇ ವರ್ಕ್ ಆಗಬೇಕು ಅಂತಲ್ಲ, ಹೆಚ್ಚು ಕಮ್ಮಿ ವರ್ಕ್ ಆಗುತ್ತೆ. ಸೊ ಈ ವೀಕಿಂದು ಡ್ರಾ ಮಾಡಬೇಕಂದ್ರೆ, ಸೊ ಇಲ್ಲಿ ಏನಾಗಿದೆ, ಒಂದು ಲೋ ಇದು, ಹೈ ಬಂದ್ಬಿಟ್ಟು ಇದು. ಸೊ ಇಲ್ಲಿ ನೋಡ್ತಿದ್ರೆ ಒಂದು ರೇಂಜ್ ಬೌಂಡಲ್ಲೇ ಆಗಿದೆ. ಸೊ ನನಗೆ ಕ್ಲಾರಿಟಿ ಇಲ್ಲ ಆ್ಯಕ್ಚುಲಾಗಿ. ಬಟ್ ಇಲ್ಲೇ ಒಂದು ನೋಡ್ತಾ ಇದ್ರೆ ನೋಡಿ, 0 ಲೆವೆಲ್ ಅಲ್ಲೇ ಒಂದು ಕೆಳಗೆ ಹೋಯ್ತು, ಮತ್ತೆ ವಾಪಸ್ ಮೇಲೆ ಬಂದಿದೆ. ಈಗ 0.5 ಓಪನ್ ಆಯಿತು. ಆಲ್ಮೋಸ್ಟ್ ಇಷ್ಟು ಒಂದೇ ಸಲ ಏನಿಲ್ಲ ಅಂದರೂ ಒಂದು 300 ಪಾಯಿಂಟ್ಸ್ ಹತ್ರ ಬಿದ್ದಿದೆ ಇದು. ಸೊ ವಾಪಸ್ ರಿಕವರಿ ಆಯಿತು. ಸೊ ಈ ಥರದ್ದು ನೋಡಿದ್ರೆ ಇವಾಗ ಡೈಲಿ ಟೈಮ್ ಫ್ರೇಮ್ ಬಂದರು ನಾವು 5 ಮಿನಿಟ್ಸಿಗೆ ಬಂದರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಹೆಂಗೆ ವರ್ಕ್ ಆಗಿದೆ ಇದು ಅಂತ. ರಿಸೆಟ್ ಮಾಡಿಕೊಂಡ್ರೆ ನೋಡಿ, ಒಂದ್ಸಲಿ ಯಾವಾಗ ಒಂದು 0.5% ಅಥವಾ ಒಂದು 618 ಕೆಳಗಡೆ ಬ್ರೇಕ್ ಆಯಿತು, ಕಂಪ್ಲೀಟ್ ಡೈರೆಕ್ಟಾಗಿ ಒಂದು ನೆಗೆಟಿವ್ ಟ್ರೆಂಡಲ್ಲಿ ಹೋಯಿತು. ಬಟ್ ಅಲ್ಲೇ ಸಪೋರ್ಟ್ ತೊಗೊಂಡಿರುತ್ತೆ ಇದು. ಸೊ ಇದು ಫಿಬ್ಬಲ್ಲಿ ಅದೇ ಬ್ಯೂಟಿಫುಲ್ಲು. ಸೊ 0.5 ಇಲ್ಲಿ ತೊಗೊಂಡು ಅದು ಕೆಳಗೆ ಬ್ರೇಕ್ ಆಗ್ತಿದ್ದಂಗೆ 382 ಲೆವೆಲಿಗೆ ಬಂತು. ಇಮಿಡಿಯೇಟ್ 236 ಬರುತ್ತೆ. 263ಇಂದ ವಾಪಸ್ ಅಪ್ ಟ್ರೆಂಡ್ ಹೋಗಿದೆ. ವಾಪಸ್ ಇಲ್ಲಿ ಬಂದು 236ಅಲ್ಲಿ ರಿಜೆಕ್ಟ್ ಆಗುತ್ತೋ ಅಪ್ ಹೋಗುತ್ತಾ ನಮಗೂ ಗೊತ್ತಿಲ್ಲ ನಾಳೆ. ಸೊ ಇದು ಯಾಕಂದರೆ ಇನ್ನೂ 4 ದಿವಸ ಇದೆ, ಬಟ್ ಎಕ್ಸ್ಪೈರಿ ಆಸ್ಪೆಕ್ಟಲ್ಲಿ ಮುಗ್ದೋಗಿರೋದ್ರಿಂದ ಸೊ ಹೊಸ ಒಂದು ಸೀರೀಸ್ ಸ್ಟಾರ್ಟ್ ಆಗ್ತವೆ. ಸೊ ಹೊಸದಿಂದ ಒಂದು ಇದು ನೋಡಿಕೊಂಡು ನಿಮಗೆ ಇದಾಗ್ತವೆ. ಸೊ ಮಂತ್ಲಿ ಎಕ್ಸ್ಪೈರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹೊಸ ಸೀರೀಸ್ ಸ್ಟಾರ್ಟ್ ಆಗ್ತವೆ, ಮಾರ್ಚ್ ಸೀರೀಸು. ಸೊ ಇದಕ್ಕೆ ತಕ್ಕನಾಗಿ ನೀವು ನೋಡಿಕೊಂಡು ಟ್ರೇಡ್ ಮಾಡೋದು ಒಳ್ಳೆಯದು. ಸೊ ಲೆವೆಲ್ಸು ಇವಾಗ ನೋಡ್ತಿದ್ರೆ, ನಾನು ಮಂತ್ಲಿದೇ ನೋಡ್ತಿದ್ರೆ 1ನೇ ತಾರೀಕು ಲೋ ಬಂದುಬಿಟ್ಟು 543 ಇದೆ. ಸೊ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಅಷ್ಟು, ಸಾರಿ ಎಷ್ಟಿದು 24,500 ಇದೆ. ಇಲ್ಲಿ ಒಂದು 25,300 400 ಹೆಚ್ಚು ಕಮ್ಮಿ ಇದೆ. 1000 ಪಾಯಿಂಟ್ಸ್ ಗ್ಯಾಪ್ ಇದೆ ಆ್ಯಕ್ಚುಲಿ ಇದು. ಸೊ ಈ ಗ್ಯಾಪ್ ಫಿಲ್ ಮಾಡಬೇಕಾ ಮಾಡಲ್ವೋ ನನಗೂ ಗೊತ್ತಿಲ್ಲ. ಆದಷ್ಟು ಇದನ್ನು ಟ್ರೈ ಮಾಡುತ್ತೆ ಫಿಲ್ ಮಾಡೋಕ್ಕೆ. ಮಾರ್ಕೆಟು ಹಿಂಗೆ ವರ್ಕ್ ಆಗಬೇಕು ಅಂತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಸೊ ಈ ಲೆವೆಲ್ಸ್ ಇದು ಬ್ರೀಚ್ ಆಯಿತು ಅಂದರೆ ಆದಷ್ಟು ಕೆಳಗಡೆ ಟ್ರೈ ಮಾಡುತ್ತೆ. ನನಗೆ ಯಾವ ಲೆವೆಲ್ ಹೋಗುತ್ತಾ ಏನೂ ಗೊತ್ತಿಲ್ಲ ನನಗೆ, ಅದು ನೀವು ಕಂಡುಹಿಡ್ಕೊಳ್ಳಿ. ಮಾರ್ಕೆಟ್ ಫ್ಯೂಚರಲ್ಲಿ ಡಿಸೈಡ್ ಮಾಡುತ್ತೆ ಅದು. ಸೊ ಇದು ಥರ ಮಾಡ್ತಾ ಇದ್ದರೆ ನೀವು ಟ್ರೇಡ್ ಇವಾಗ ಇದೇ ಒಂದು ಡೇ ಟ್ರೇಡರ್ಗೆ, ಎಸ್ಪೆಷಲಿ ಡೇ ಟ್ರೇಡರು. ಸೊ ಇದನ್ನು ರಿಮೂವ್ ಮಾಡ್ತೀನಿ. ಆ್ಯಕ್ಚುಲಿ ವೀಕ್ಲಿ ಪಾಯಿಂಟ್ ಆಫ್ ವ್ಯೂ ಇದು ಹಾಕಿದೆ. ಆ್ಯಕ್ಚುಲಿ ಡೇ ಟ್ರೇಡರ್ಗೆ ನಂದು ಇವತ್ತಿನ ಟ್ರೇಡ್ ಮಾಡಬೇಕು ಅಂದರೆ 24ಗೆ ವರ್ಕ್ ಮಾಡಬೇಕು ಅಂದರೆ ನಂದು 23ದು ಹೈ ಆ್ಯಂಡ್ ಲೋ ಕನೆಕ್ಟ್ ಮಾಡಬೇಕು, ಇಲ್ಲಾಂದರೆ ಫಸ್ಟ್ ಕ್ಯಾಂಡ್ಲದು ಇದಾಗಬೇಕು. ಫಸ್ಟ್ ಕ್ಯಾಂಡ್ಲು ಮಾಡಿದ್ರು ಬೆಸ್ಟ್ ಆ್ಯಕ್ಚುಲಿ, 5 ಮಿನಿಟ್ಸು ಫಸ್ಟ್ ಕ್ಯಾಂಡ್ಲದು. ಬಟ್ ಹಿಂದಿನ ದಿವಸ ತೊಗೊಂಡು ಮಾಡಿದ್ರೆ
ಒಂದು ಫೇರ್ ಆಗಿ ಒಂದು ಬರುತ್ತೆ. ಇದರಲ್ಲಿ ಏನಂದರೆ ತುಂಬ ಹೈ ಆ್ಯಂಡ್ ಲೋ ಕನೆಕ್ಟ್ ಮಾಡಿಬಿಟ್ರೆ ಒಂದು ಎಕ್ಸಾಕ್ಟ್ ಆಗಿ ಲೆವೆಲ್ಸ್ ಬರಲ್ಲ. ಸೊ ಹಾಗಾಗಿ ಒಂದು ಪ್ರಿಡಾಮಿನೆಂಟ್ ಆಗಿ ಇರೋ ಒಂದು ಹೈ ಆ್ಯಂಡ್ ಲೋ ತಗೊಂಡ್ರು ಚೆನ್ನಾಗೇ ಕೊಡುತ್ತಿದ್ದು. ಇಲ್ಲಿ ನಾನು ಆ್ಯಕ್ಚುಲ್ ಆಗಿ ನೆಗೆಟಿವ್ ಸೈಡ್ ಹೋಗಿದೆ. ಸೊ ನೆಗೆಟಿವ್ ಸೈಡ್ದು ಎಕ್ಸ್ಟ್ರಾ ಮಾಡ್ಕೊಬೇಕು. ಸೊ ಇಲ್ಲಿ ಆ್ಯಡ್ ಮಾಡ್ಕೊಬೇಕು ನೀವು. ನೆಗೆಟಿವ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನೆಗೆಟಿವ್ 1.232 ಥರ ಆ್ಯಡ್ ಮಾಡಬೇಕು. ಇದು 236 236 ನೆಕ್ಸ್ಟ್ 3 ಸಾರಿ ನಂಬರ್ ನೋಡಬೇಕು, ಕರೆಕ್ಟಾಗಿ ಹಾಕಬೇಕಿದು. ಈ ನಂಬರ್ಗಳು ಯೂಶಲಿ 618 236 ತುಂಬ ಇಂಪಾರ್ಟೆಂಟು. 382 ಯೂಶಲಿ ನಾನು ಫಾಲೋ ಮಾಡಲ್ಲ ಜಾಸ್ತಿ, ಬೇಕಿದ್ದವ್ರು ಮಾಡ್ಕೊಳ್ಳಿ. 0.5 ಇದು -618 +618 -618 ಇದೊಂದು ಇದು ಕೊಟ್ಟಿರುತ್ತೆ. ಇನ್ನೊಂದು ಹಾಕೋಣ 786 ಮೋಸ್ಟ್ಲಿ ಟಚ್ ಆಗಿರ್ಬೋದು. ಸೊ 0 ಇದೆ ಇಲ್ಲಿ 361 ಇಲ್ಲೆಲ್ಲ ಬೇಡ ಸದ್ಯಕ್ಕೆ. ಇದನ್ನು ಇಲ್ಲಿ ಇದು ಮಾಡ್ತೀನಿ, ಕಟ್ ಮಾಡ್ತೀನಿ ಇದನ್ನು. ಸೊ -786 ಇಲ್ಲಿ ನೋಡ್ತಿರ್ಬೋದು. 786ಗೆ ಒಂಚೂರು ಕೆಳಗಡೆ ಹೋಯ್ದು ಇದು ಬಂದಿರುತ್ತೆ. ಇದ್ರ ನಡುವೆ ಇನ್ನೊಂದು ಇರ್ಬೋದು ಲೆವೆಲ್ಸ್, ಬಟ್ ಅದು ಇನ್ನೊಂದು ಯಾವುದೋ ಇಂದ್ರೆ ಬರ್ತಿರುತ್ತೆ. ಬಟ್ ಇಷ್ಟು ನಾನು ಇವಾಗ ತೊಗೊಂಡ್ರೆ ಇವಾಗ 236 ಲೆವೆಲ್ಲು ಒಂದು 618 ಲೆವೆಲ್ ತುಂಬ ಇಂಪಾರ್ಟೆಂಟ್ ಅಂತಿದೆ. 236 ಲೆವೆಲ್ ಬ್ರೇಕ್ ಮಾಡ್ತು ಅಂದ್ರೂ ಆದಷ್ಟು ಕೆಳಗಡೆ ಹೋಗೋಕೆ ಟ್ರೈ ಮಾಡುತ್ತೆ. 1:1 ಬರುತ್ತೆ. ಎಷ್ಟು ಬರುತ್ತೆ ನೋಡೋಣ ಈಗ ಎಷ್ಟು ಬರುತ್ತೆ ಅಂತ. ಶಾರ್ಟು ನಂದು ಇಲ್ಲಿ ತನಕ ಇಟ್ಕೊಬೇಕು ಆ್ಯಕ್ಚುಲಿ. ಸ್ಟಾಪ್ ಲಾಸ್ ಇಷ್ಟು ಇಟ್ಕೊಂಡ್ರೆ ಬೆಟ್ರು. 1:5 ಕೊಟ್ಟಿದೆ ಆ್ಯಕ್ಚುಲಾಗಿ. ನನಗೆ ಇಲ್ಲ ಸ್ಟಾಪ್ ಲಾಸ್ ಅಷ್ಟೆಲ್ಲ ಇಡೋಕ್ಕಾಗಲ್ಲ. ಒಂದು ಅಟ್ಲೀಸ್ಟ್ ಈ ಕ್ಯಾಂಡ್ಲಿಂದ ಒಂದು 10 ಪಾಯಿಂಟ್ ಆದರೂ ಮೇಲ್ಗಡೆ ಇಟ್ಕೊಳ್ಳಿ. 1:6 ತನಕ ಕೊಟ್ಟಿದೆ. 1:6 1.6.69. ಸೊ ಹಾಗಾಗಿ ಒಂದು 1:4-5 ಬಂದರೂ ಬೇಜಾನಾಗುತ್ತೆ. ಇವಾಗ 1:5 ಇದೆ, ಇದು ಬರುತ್ತೆ ಅಂದಿದ್ದು, ಅದಕ್ಕೆ 1:5 ಬಂದೇ ಬರುತ್ತೆ ಅಂತ. 1:3 ಆದರೂ ಹ್ಯಾಪಿ ಇರಬೇಕು ನೀವು. 1:4 ಕೊಟ್ಟಿದೆ. ಸೊ ಏನಾಗುತ್ತೆ ಈ ಥರ ಒಂದು ಇದ್ದಾಗ ನೋಡಿ, 75 ಪಾಯಿಂಟ್ಸು ಇವಾಗ ಹಾಕಿದ್ದು 1:3 2.9 ಅಂದರು. ಅಮೌಂಟ್ 750 ರುಪೀಸ್ ಹಾಕಿದ್ದೀರಿ ಅಂದರೆ ಆಲ್ಮೋಸ್ಟ್ ಇದು 1726 ತನಕ ಆಗಿರುತ್ತೆ ಇದು. ಸೊ ಹಾಗಾಗಿ ಒಂದು ಫೇರ್ ಆಗಿ ಕೊಟ್ಟಿರುತ್ತೆ. ಇದು ಹಿಂಗೆ ಬರಬೇಕು ಅಂತಲ್ಲ, ಒಂದೊಂದ್ಸಲಿ ಸ್ಟಾಪ್ ಲಾಸ್ ಇಟ್ಟಾಗ್ತವೆ, ಅದೆಲ್ಲ ಅಭ್ಯಾಸ ಮಾಡಿ ಕಲ್ತ್ಕೊಬೇಕು. ಸೊ ಅದಕ್ಕೆ ಎಂಟ್ರಿ ಎಕ್ಸಿಟು ರೂಲ್ಸ್ಗಳಿರ್ತವೆ. ಸೊ ನಿಮಗೆ ಸಿಂಪಲಾಗಿ ಹೇಳಬೇಕಂದ್ರೆ ಇವಾಗ ಇಲ್ಲೇ ಒಂದು ಪ್ಯಾಟರ್ನ್ ತೋರಿಸ್ಬಿಡ್ತೀನಿ. ಸಿಂಪಲ್, ವೆರಿ ಸಿಂಪಲ್ಲು. ಇದನ್ನು ಆಫ್ ಮಾಡ್ತೀನಿ ಸದ್ಯಕ್ಕೆ, ಹೈಡ್ ಮಾಡೋಣ. ಶಾರ್ಟ್ ಪೊಸಿಷನ್ ಹೈಡು. ಸೊ ಇದು ನೋಡ್ತಿದ್ದಂಗೆ ನನಗೆ ಇದು ಬಾಡಿ ಕವರ್ ಆಗಿಲ್ಲ. ಸೊ ಇದನ್ನು ಬ್ರೇಕ್ ಮಾಡಲ್ಲ. ಇದು ಎನ್ಗಲ್ಫಿಂಗ್ ಕ್ಯಾಂಡಲ್ ಅಲ್ಲ ಇದು. ಎನ್ಗಲ್ಫ್ ಅಂದರೆ ಒಂದು ಕಂಪ್ಲೀಟಾಗಿ ಹಿಂದಿಂದು ಬಾಡಿ ಕವರ್ ಆಗಿರಬೇಕು ಕಂಪ್ಲೀಟಾಗಿ. ಹೆಚ್ಚು ಕಮ್ಮಿ ಇದು ಬೇರಿಶ್ ಎನ್ಗಲ್ಫಿಂಗ್ ಅಂತ ಅನಿಸುತ್ತೆ, ಬಟ್ ಆಗಿಲ್ಲ. ಇದು ಸಹಿತ ಒಂದು ಕಮ್ಮಿ ಮಟ್ಟಕ್ಕಾಗಿದೆ. ಸೊ ಇದು ಸಹಿತ ಒಂದು ನೋಡ್ತಿದ್ರೆ ಒಂದು ಬುಲಿಶ್ ಎನ್ಗಲ್ಫ್ ಆಗಿದೆ ಅಂತ, ಬಟ್ ನೋಡ್ತಿದ್ದಂಗೆ ಇದು ರಿವರ್ಸ್ ಹೋಗೋಕೆ ಸ್ಟಾರ್ಟ್ ಮಾಡುತ್ತೆ. ಹ್ಯಾಮರ್ ಬಂತು, ಇನ್ವರ್ಟೆಡ್ ಹ್ಯಾಮರು. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. 100% ನಾನು ಯೂಸ್ ಮಾಡಲ್ಲ ಆ್ಯಕ್ಚುಲಿ. ಏನಂತಾರೆ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಗಳನ್ನ ನೋಡಿ ಅಬ್ಸರ್ವ್ ಮಾಡೋ. ಸೊ ಇಲ್ಲಿ ನೋಡಿ ಕಂಪ್ಲೀಟಾಗಿ ಇದು ಕವರ್ ಆಗಿಬಿಡುತ್ತೆ. ಬೇರಿಶ್ ಎನ್ಗಲ್ಫ್ ಆಗ್ಬಿಡ್ತಿದ್ದು. ನೀವು ಡೋಜಿ, ಬೇರಿಶ್ ಎನ್ಗಲ್ಫಿಂಗು, ಬುಲ್ಲಿಶ್ ಎನ್ಗಲ್ಫಿಂಗು, ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್, ರೈಸಿಂಗ್ ಸ್ಟಾರ್, ಇನ್ನೊಂದು ಕ್ರೋ, ಇನ್ನೊಂದು ಮತ್ತೊಂದು ಹ್ಯಾಮರು, ಏನಾದರೂ ನೋಡ್ಕೊಳ್ಳಿ. ಬಟ್ ಬೇಸಿಕ್ಸ್ ಸ್ವಲ್ಪ ತಿಳ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ತುಂಬ ಮೆಥಡ್ ಇದೆ ಆ್ಯಕ್ಚುಲಿ. ಇದು ಒಂದು ಮೆಥಡು. ಸಿಂಪಲ್ಲಾಗಿ ಏನೂ ಗೊತ್ತಿಲ್ಲದಿರೋ ಇಷ್ಟೇ ಫಾಲೋ ಮಾಡೋದು ಆ್ಯಕ್ಚುಲಿ. ಸೊ ಇಲ್ಲಿ ನೀವು ಎಂಟ್ರಿ ಕೊಟ್ಬಿಟ್ಟಿದ್ರೆ ಈಸಿಯಾಗಿ ಒಂದು ಇಲ್ಲಿ ತನಕ ಬಂದಿದೆ ಆ್ಯಕ್ಚುಲಾಗಿ. ಇದು ಬೇರಿಶ್ ಎನ್ಗಲ್ಫ್ ಆ್ಯಕ್ಚುಲಿ. ಈಸಿಯಾಗಿ ಒಂದು ಸಿಕ್ತು ನಿಮಗೆ.
ಇಲ್ಲ ನಾನು ಟ್ರೆಂಡ್ ಹಿಡ್ಕೊಂಡು ಸ್ಟಾರ್ಟಿಂಗಲ್ಲೇ ಟ್ರೆಂಡ್ ಹಿಡಿತೀನಿ. ನಮಗೆ ಇವಾಗ ನಿಫ್ಟಿ ಓಪನಿಂಗು ನನಗೆ ಗೊತ್ತು. 9-7ಕ್ಕೆ ನೋಡ್ತೀನಿ ಪ್ರೀ ಓಪನ್ ಟೈಮಲ್ಲಿ. ಪ್ರೀ ಓಪನ್ ನೋಡ್ತಿದ್ದಂಗೆ ನನಗೆ ಅಡ್ವಾನ್ಸು ಡಿಕ್ಲೈನ್ ತೋರಿಸುತ್ತೆ. ಯೂಶಲಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು 15 ಮಿನಿಟ್ಸ್ ವರ್ಕ್ ಮಾಡಲ್ಲ. ಒಂದೇನೋ ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ಆದಾಗ, ಅದು ಒಂದು ಬಿಗ್ ಕ್ಯಾಂಡಲ್ ಫಾರ್ಮ್ ಆದಾಗ, ಇಲ್ಲಿ ಏನಾಯ್ತು ಇವತ್ತು, ಹಿಂದಿನ ನೈಟು ಒಂದು ಇದು ಕೊಟ್ಟರು. ಅಂದರೆ ಆಲ್ಮೋಸ್ಟ್ 3:30ಗೆ ಒಂದು ನ್ಯೂಸ್ ಕೊಟ್ಟಿತ್ತು ಎಂಬಸಿ ಕಡೆಯಿಂದ, ಇಂಡಿಯನ್ ಎಂಬಸಿ ಇರಾನ್ ಜನ ಅದು ಇಂಡಿಯನ್ ಸಿಟಿಜನ್ ಖಾಲಿ ಮಾಡಿ ಅಂತ. ಆಮೇಲೆ ಅಮೆರಿಕನ್ ಎಂಬಸಿ ಕೂಡ ಕೊಟ್ಟಿದೆ. ಒಂಥರ ಇದಾಗಿದೆ. ಸೊ ಇದೊಂಥರ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಯ್ತು ಇಲ್ಲಿ. ಸೊ ಹಾಗಾಗಿ ಒಂದು ಅಪ್ ಟ್ರೆಂಡಲ್ಲಿ ಕ್ಲೋಸ್ ಆಗ್ತಿದ್ದಿದ್ದು ಸಡನ್ನಾಗಿ ಗ್ಯಾಪ್ ಡೌನ್ ಆಯಿತು. ಸೊ ಗ್ಯಾಪ್ ಡೌನ್ ಆದಾಗ ಫಸ್ಟ್ ಕ್ಯಾಂಡಲಲ್ಲಿ ಇವಾಗ ನಾನು ಓಪನಿಂಗಲ್ಲೇ ನಂಗೆ ಗೊತ್ತಾಗಿದೆ ಆ್ಯಕ್ಚುಲಾಗಿ ಹಿಂದಿನ ಇಮಿಡಿಯೇಟಾಗಿ ಇದು ಕ್ಯಾಚ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. 9:20ಗೆ ಇದು 9:15ಗೆ ಕ್ಯಾಚ್ ಮಾಡ್ತೀನಿ ಅಂದರೆ ಇದು ಕಷ್ಟ. ಬಟ್ ಏನು ಮಾಡ್ಬೋದು, ನಾನು ಇವಾಗ ಇದು ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ 618 ಲೆವೆಲ್ನ ಯಾವಾಗ ಕೆಳಗಡೆ ಬಂತು ಅಂದರೆ ಬಿಲೋ ದಿಸ್ ನಂಬರು ಎಂಟ್ರಿ ಅಂತ ಕೊಟ್ಟು ಸ್ಟಾಪ್ ಲಾಸ್ ಇದನ್ನಂತ ಇಟ್ಕೊಂಡು ತೊಗೊಬೋದು ಎಂಟ್ರಿ. ಬಟ್ ಸಿಗಲ್ಲ ಇದು ಇಮಿಡಿಯೇಟಾಗಿ ನಮಗೆ ಈ ಆರ್ಡರ್ ಹಾಕಿದ್ದು ಸಿಗಲ್ಲ. ಯಾಕಂದರೆ ಅಷ್ಟು ಮೂಮೆಂಟ್ ಇರುತ್ತೆ. ಓಪನಿಂಗಲ್ಲೇ ಒಂದು ದೊಡ್ಡ ಸ್ಪೈಕ್ ಹೊಡೆದಿರುತ್ತೆ. 1 ಮಿನಿಟ್ ತೋರಿಸ್ತೀನಿ. ಇದು ಒಂದು ಸ್ಪೈಕ್ ಹೊಡೆದ್ಬಿಟ್ಟು ಆಮೇಲೆ ಒಂದು ಸಣ್ಣದಾಗಿ ಇದಾಗಿರುತ್ತೆ. ಸೊ ಇಮಿಡಿಯೇಟಾಗಿ ನನಗೆ 25,641 ಕಾಲ್ ಸೆಲ್ ಮಾಡಬೇಕು ಅಂತ ತಲೆಲೂ ಬರಲ್ಲ. ಅಷ್ಟು ಹೋಗಿ ಎಂಟ್ರಿ ಹೊಡೆದು ಇದು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಥವಾ ಇಲ್ಲಿ 25,800 700 ಸೆಲ್ ಹೊಡಿತೀನಿ ಅಂದರೂ ನಮ್ಮ ತಲೆಯಲ್ಲಿ ಬರಲ್ಲ ಅಷ್ಟೊಂದು. ಸೊ ಅಷ್ಟು ಫಾಸ್ಟಾಗಿ ನೀವು ಇದ್ದಾಗ ಈ ಥರದ್ದು ಸ್ಕ್ಯಾಲ್ಪರ್ ಆಗಿ ಇಲ್ಲಿ ಆ್ಯಕ್ಚುಲಿ ಒಂದು ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿ ಸ್ಕ್ಯಾಲ್ಪರ್ ಆಪ್ಷನ್ ಇದೆ. ಇಲ್ಲಿ ಆ್ಯಕ್ಚುಲಾಗಿ ಬೆಸ್ಟ್ ಆಪ್ಷನ್ ಇದೆ. ಸುಮ್ಮನೆ ಇಲ್ಲಿ ಲಾಟ್ ಸೈಜ್ ಹಾಕ್ಬಿಟ್ಟು ಕಾಲ್ ಬೈ ಅಥವಾ ಏನೋ ಅಂತ ಹಾಕ್ಬಿಟ್ಟು ನೀವು ಕಾಲ್ ಅಂತ ಕೊಟ್ಟರೆ ಇದು ಡೈರೆಕ್ಟಾಗಿ ಇದಾಗುತ್ತೆ. ಲಾಟ್ಸ್ ಎಷ್ಟು ಹಾಕಬೇಕೋ ಅದು ಕಾಲ್ ಬೈ ಅಥವಾ ಪುಟ್ ಇದು ಡೌನ್ ಸೈಡ್ ಇದ್ದರೆ ಇದು ಆ್ಯಕ್ಚುಲಾಗಿ ಇದು ಅದು ನಿಯರೆಸ್ಟ್ ITM ಏನಿದೆ ಅದನ್ನೇ ತೊಗೊಳುತ್ತೆ. ಇದು ಇಂಡಾ ಮನಿ ಏನಿದೆ ಅದನ್ನು ತೊಗೊಳುತ್ತೆ. ಸೊ ಹಾಗಾಗಿ ಅದು ಇದು ಒನ್ ಆಫ್ ದ ಬೆಸ್ಟ್ ಫೀಚರ್ ಆ್ಯಕ್ಚುಲಿ ಇದರಲ್ಲೂ ಇದೆ. ಇವನ್ ನೋಡಿ ಇದರಲ್ಲಿ ಇದ್ದಾಗ ಆ್ಯಕ್ಚುಲಾಗಿ ಇವಾಗ ರಿಪ್ಲೈ ಮೋಡ್ಗೆ ಹೋಗ್ತೀನಿ. ಆಮೇಲೆ ತೋರಿಸ್ತೀನಿ ಎಲ್ಲಿ ರಿಪ್ಲೈಲಿ ಇಲ್ಲಿ ಬರಲ್ಲ ಅದು. ಲೆಟ್ ಮಿ ಚೆಕ್, ಅದು ಬರುತ್ತೆ ಅನಿಸುತ್ತೆ, ಆಮೇಲೆ ತೋರಿಸ್ತೀನಿ ಅದು. ಇದು ಬೇಸಿಕ್ಕು ಇದು ಫಿಬಿನಾಶಿಲಿ ನೀವು ಲೆವೆಲ್ಸು ಇಂಪಾರ್ಟೆಂಟ್ 618 236. ನೀವು ಇಮಿಡಿಯೇಟ್ 236 ಇಲ್ಲೇ ಎಂಟ್ರಿ ಕೊಟ್ಟಿದ್ರು 1 ಮಿನಿಟ್ ಟೈಮ್ ಫ್ರೇಮಲ್ಲೇ ತೊಗೊಂಡ್ರು. ಇಲ್ಲಿ ನೋಡಿ ಇಲ್ಲೂ ಸಹಿತ ಒಂದು ಹೇಗಿದ್ರು ಬೇರಿಶ್ ಟ್ರೆಂಡೇ ಇತ್ತು ಓಪನಿಂಗಲ್ಲೇ. ಇದನ್ನು ಲಾಕ್ ಮಾಡಿಬಿಡ್ತೀನಿ. ಇದೊಂದು ಲಾಕ್ ಇದು ಬೇಡ ಸದ್ಯಕ್ಕೆ, ಇದು ಲಾಕ್ ಇರಲಿ. ಸೊ 236 ಸಪೋರ್ಟ್ ತೊಗೊಳುತ್ತೆ, ವಾಪಸ್ ಇದಕ್ಕೆ ಟಚ್ ಮಾಡುತ್ತೆ, ರಿವರ್ಸ್ ಆಗೋಕ್ಕೆ, ಮತ್ತೆ ರಿವರ್ಸ್ ಆಗುತ್ತೆ ಎಲ್ಲ. ಇಲ್ಲೇ ಒಂದು ರೇಂಜ್ ಬೌಂಡ್ ಆಗಿತ್ತು. ಇದು ಆಲ್ಮೋಸ್ಟ್ 2 hours ರೇಂಜ್ ಬೌಂಡ್ ಆಗಿತ್ತು ಇಲ್ಲೇ. ಅದು ಒನ್ಸ್ ಇದು ಯಾವಾಗ ಬ್ರೇಕ್ ಆಯಿತೋ ಇಲ್ಲಿ 1 ಟಚ್ಚು 2 ಟಚ್ಚು 3 ಟಚ್ಚು 4 ಟಚ್ ಆಗಿದೆ ಆ್ಯಕ್ಚುಲಾಗಿ. ಯಾವಾಗ ಇಲ್ಲಿ ಬ್ರೇಕ್ ಆಯಿತೋ ದೊಡ್ಡ ಒಂದು ಫಾಲ್ ಸಿಕ್ತು. ಇದು ಯಾವಾಗ ಈ ಥರ ನೋಡ್ಕೊಬೇಕಂದ್ರೆ ಹೈಯರ್ ಟೈಮ್ ಫ್ರೇಮಲ್ಲಿ ನೀವು ನೋಡಿಕೊಂಡು ನೀವು ಸಿಂಪಲಾಗಿ ಸುಮಾರು ಇಂಡಿಕೇಟರ್ ಇದ್ದಾವೆ, ನೀವು ಹೆಂಗೆ ಯೂಸ್ ಮಾಡ್ತೀರಾ ನೀವು ಬಿಟ್ಟಿದ್ದು. ಬಟ್ ಕಾನ್ಫಿಡೆಂಟಾಗಿ ನಾನು ಮಾರ್ನಿಂಗಲ್ಲೇ ಗೊತ್ತಾಗ್ಬಿಟ್ಟಿದೆ ಅಲ್ಲ ನನಗೆ ಇವತ್ತು ನೆಗೆಟಿವ್ ಟ್ರೆಂಡ್ ಅಂತ. ಸೊ ಹಾಗಾಗಿ ಒಂದು ನೆಗೆಟಿವ್ ಹೋಗುತ್ತಿತ್ತು ಅಂತ ಇದ್ದಾಗ ಕೊಟ್ಬಿಡ್ಬೇಕು ಕಾಲ್ ಸೆಲ್ ಮಾಡೋರು. ಬೈಯರ್ಗೆ ನನಗೆ ಟೈಮ್ ಇಂಪಾರ್ಟೆಂಟು, DK ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಒಂದು ಯಾವಾಗ ಈ ಒಂದು ರಿವರ್ಸಲ್ ಟ್ರೇಡ್ ಅಂತ ತೊಗೊತೀವಿ ನಾವು ಜನರಲ್ ಆಗಿ. ಸೊ ಇದನ್ನು ಇಲ್ಲಿ ಹೈ ಅಂತ ಮಾರ್ಕ್ ಮಾಡಿದಾಗ ಇದಕ್ಕಿಂತ ಕೆಳಗಡೆ ಹೋಗಬೇಕು. ಈ ಕ್ಯಾಂಡ್ಲದ್ದು ಕೆಳಗಡೆ ಬರಬೇಕು ಆ್ಯಕ್ಚುಲಾಗಿ. ಇಲ್ಲಿ ಟಚ್ ಆಗಿ ನಾನು ಇಲ್ಲೇ ಒಂದು ಎಂಟ್ರಿ ಕೊಟ್ಬಿಟ್ಟಿದ್ರೆ ಬೈಯರ್ಸ್ ಆಗಿದ್ರೆ ಒಂದು ಸ್ವಲ್ಪ ಇದು ತರಲೆ ಆಗಿರೋದು. ಕಾರಣ ಇಲ್ಲಿ ಹೇಳ್ತೀನಿ ನೋಡಿ ಏನೇನಾಗಿದೆ ಅಂತ. ಸೊ ನನಗೆ ಸಿಂಪಲ್ಲಾಗಿ ನಾನು 10-20 EMI ಹಾಕ್ಕೊತೀನಿ. ಯೂಶಲಿ ರಿವರ್ಸ್ ಎಂಟ್ರಿಗೆ ಯಾವಾಗ ತೊಗೊಳ್ತೀವಿ ಅಂದರೆ ಈ ಒಂದು ಕ್ರಾಸ್ ಓವರ್ ಆಗಬೇಕು. ಕ್ರಾಸ್ ಓವರ್ ಇಂಪಾರ್ಟೆಂಟ್ ನನಗೆ. ಕ್ರಾಸ್ ಓವರ್ ವಾಪಸ್ ತೊಗೊಂಡು ಕೆಳಗಡೆ ಬರಬೇಕು. ಇದು ಎಲ್ಲ ಅಬ್ಸರ್ವೇಷನ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಬೇಕಿದ್ರೆ ನಾನು ಸೂಪರ್ ಟ್ರೆಂಡ್ ಯೂಸ್ ಮಾಡಿದ್ರೆ ಅದು ಬೆಳಿಗ್ಗೆನೇ ಇದು ಕೊಟ್ಟಿರುತ್ತೆ ಆ್ಯಕ್ಚುಲಿ. ಸೂಪರ್ ಟ್ರೆಂಡ್ ನೋಡಿದ್ರೆ ಸೆಲ್ಲಲ್ಲೇ ಇದೆ. ನನಗೆ ಡಿಫಾಲ್ಟ್ 10-3 ಇದ್ದಿದ್ದು 7-2 ಮಾಡಿಕೊಂಡ್ರು ಓಕೆ ಅಂತ ಹೇಳಿದ್ದೆ. ಇಲ್ಲ ನಾನು ತುಂಬ ಕನ್ಸರ್ವೇಟಿವ್ ಇದ್ದಾನೆ, 10-3 ಕೂತ್ಕೊಳ್ಳಿ. ರಿವರ್ಸ್ ಟ್ರೇಡ್ ಬರಬೇಕು ಅಂತ ನಾನು ಜನರಲ್ ರೂಲ್ ನಾನು ನೋಡ್ತೀನಿ.
ಸೊ ಯಾವಾಗ ರಿವರ್ಸ್ ಟ್ರೇಡ್ ಬರುತ್ತೆ ಒಂದು ರೂಲು. ಸೊ ಅದ್ರದ್ದು ಹೈ ಇವಾಗ ನಂದು ಪ್ರೀವಿಯಸ್ ಹೈ ಬಂದ್ಬಿಟ್ಟು ಒಂದು ರಿವರ್ಸ್ ಇದಕ್ಕೆ ಈ ಒಂದು ಕ್ಯಾಂಡ್ಲು ಇದನ್ನ ಟಚ್ ಮಾಡಕ್ ಟ್ರೈ ಮಾಡುತ್ತೆ. ಯೂಶಲಿ ಟಚ್ ಆಗಲ್ಲ ಜನರಲ್ ಆಗಿ. ಇದು ಹಿಂಗೆ ಆಗುತ್ತೆ ಅಂತಲ್ಲ, ಸ್ಟಾಪ್ ಲಾಸ್ ಹಿಟ್ ಆಗಿದ್ರೆ ನೀವು ಸ್ಟಾಪ್ ಲಾಸ್ ಆಗಿ ಹಿಟ್ ಆಯ್ತು ಅಂತ ಬಿಟ್ಬಿಡ್ಬೇಕು ಅಷ್ಟೇ. ಸ್ಟಿಲ್ ಇಲ್ಲೂ ನನಗೆ ಇವಾಗ ಒಂದು ಲಾಟ್ ತೊಗೊಂಡ್ಬಿಟ್ಟಿದ್ರೆ ಇಲ್ಲೂ ಸಹಿತ ನೋಡಿಸ್ತೀನಿ, ಸ್ಟಾಪ್ ಲಾಸ್ ಇದಾಗಿರುತ್ತೆ. ಇಲ್ಲಿ ಎಂಟ್ರಿ ತೊಗೊಂಡ್ರೆ ಇಲ್ಲೇ ಒಂದು ಇದಾದರೆ ನನಗೆ ಇದು 1:3 ಕೊಟ್ಟಿದೆ. ಸೊ ಈ ಡಿಸೈಡ್ ಮಾಡ್ಬೇಕು ನನಗೆ ಏನಿದೆ ಏನು ಅಂತ. ಇಲ್ಲ ನಾನು 1:5 ಬರಬೇಕು, ಕಾಯ್ತೀನಿ. ರಿವರ್ಸ್ ಬಂತು, ಟಚ್ ಆಯಿತು, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಆಪ್ಷನ್ ಬೈಯರ್ಸ್ಗೆ ಟೈಮ್ ಇಲ್ಲ, ಯಾಕಂದರೆ ಡಿಕೆ ಆಗ್ತಿದ್ರೆ ನಮ್ಗೆ ಪ್ರಾಬ್ಲಮ್ ಜಾಸ್ತಿ. ಸೊ ಹಾಗಾಗಿ ಒಂದು ಬೇಗ ಒಂದು ವರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಹಾಗಾಗಿ ಇಲ್ಲೇನಾದರೂ ನೀವು 3 ಲಾಟ್ಸು 2 ಲಾಟ್ಸ್ ತೊಗೊಂಡಿದ್ರೆ 1 ಲಾಟ್ ಇಲ್ಲಿ ಎಕ್ಸಿಟ್ ಆಗಬೇಕು, ಇನ್ನೊಂದು ಲಾಟು ಎಲ್ಲಿ ಹೋಗುತ್ತೆ ನೋಡೋಣ. ಸ್ಟಾಪ್ ಲಾಸ್ ಹಿಟ್ಟಾದರೂ ನನಗೆ ಕಾಸ್ಟ್ ಎಕ್ಸಿಟ್ ಆಗ್ಬೋದು, ಲಾಸ್ ಇಲ್ಲ ನನಗೆ. ಇನ್ ಕೇಸ್ ರಿವರ್ಸಲ್ ಬಂತು ಅಂದರೆ ಒಂದು ದೊಡ್ಡ ಮೂಮೆಂಟ್ ಸಿಕ್ಕಿರುತ್ತೆ, ಅದು ಇಲ್ಲಿಂದ ಒಂದು ಇದು ತೊಗೊಂಡ್ರು ಇದ್ರದ್ದೇ ತೊಗೊತೀನಿ. ಸಾರಿ, ಇದಲ್ಲ ಶಾರ್ಟ್. ನಾನು ಎಂಟ್ರಿ ಇಲ್ಲಾಗಿದ್ದು ಒಂದು ಎಕ್ಸಿಟ್ ಆಗಿದೆ. ಸೊ ಇನ್ನೊಂದು ಎಂಟ್ರಿ ನಂದು ಇಲ್ಲಿಗಿದ್ರು, ಇನ್ನೊಂದಿದು 12 ಬಂದಿದೆ, 1:10 ತನಕ ಬಂದಿದೆ ಇದು ಆ್ಯಕ್ಚುಲಾಗಿ. ಎಲ್ಲ ನಾನು ಸ್ಟಾಪ್ ಲಾಸ್ ಇಲ್ಲಿ ತನಕ ಇಟ್ಕೊತೀನಿ, ಬಿಟ್ಟಿದ್ದು ಅದು ಹೈಯರ್ ಟೈಮ್ ಫ್ರೇಮಲ್ಲಿ ನಿಮಗೆ ಇದು ಬಿಟ್ಟಿದ್ದು 1:5 ತನಕ ಬರುತ್ತೆ. ಸೊ ನಿಮಗೆ ಒಂದು ಒಳ್ಳೆ ಡೀಸೆಂಟು ಬೇಸ್ಡ್ ಆನ್ ಫಿಬಿನಾಶಿ ಒಂದು ಕೊಡುತ್ತೆ. ನಿಮಗೆ ಟ್ರೆಂಡ್ ಕಂಡುಹಿಡಿಯೋದು ಗೊತ್ತಿರಬೇಕು. EMA ಅಥವಾ ಇನ್ನೊಂದು ಯಾವುದೇ ಮೆಥಡು ಇಚಿಮೋಕೋ ಯೂಸ್ ಮಾಡಿದ್ರು ತೋರಿಸ್ತೀನಿ ಇಲ್ಲಿ ಇಚಿಮೋಕೋದಲ್ಲಿ ಏನಾಗ್ತಿದೆ ಅಂತ. ಸೊ ಇದನ್ನು ಸೂಪರ್ ಟ್ರೆಂಡ್ ಆಫ್ ಮಾಡ್ತೀನಿ ನಾನು. ಯೂಶಲಿ ಏನು ಮಾಡುತ್ತೆ ಇಚಿಮೋಕೋ, ಒಂದು ಸಡನ್ ಮೂವ್ ಮಾಡುತ್ತೋ ಆದಷ್ಟು ಒಳಗೆ ಬರೋಕ್ಕೆ ಟ್ರೈ ಮಾಡುತ್ತೆ. ಬೇಸ್ ಲೈನ್ ಯಾವಾಗ ಸಪೋರ್ಟ್ ತೊಗೊಂಡು ಹಾಗೆ ಹೋಲ್ಡ್ ಮಾಡುತ್ತೋ ಇದು ರಿವರ್ಸ್ ಟ್ರೆಂಡ್ ಅಂತ ಕನ್ಫರ್ಮು ಇದು ಹೋಗುತ್ತೆ. ಈ ಥರದ್ದೊಂದು ಇರುತ್ತೆ ಒಂದು ಟ್ರಿಕ್ಸು. ಮತ್ತು ಇನ್ನೊಂದೇನೆಂದರೆ ಕನ್ಫರ್ಮ್ ಆಗಿ ಇವತ್ತು ನೆಗೆಟಿವ್ ಟ್ರೆಂಡೇ. ಸೊ ಪಾಸಿಟಿವ್ ಹೋಗ್ಬೇಕಂದ್ರೆ ಈ ಒಂದು ಸಡನ್ ಫಾಲ್ ಆಗಿದೆ, ಇಲ್ಲಿ ದೊಡ್ಡ ಕ್ಲೌಡ್ ಫಿಲ್ ಆಗಿದೆ, ಒಂದು ಇದಾಗುತ್ತೆ. ಇವಾಗ ಇಲ್ಲೂ ಸಹಿತ ಅಪ್ ಟ್ರೆಂಡ್ ಬಂದು ಇಲ್ಲಿ ಕ್ಲೌಡಲ್ಲಿ ರಿಜೆಕ್ಟ್ ಆಗಿ ಇಲ್ಲಿ ವಾಪಸ್ ಇಲ್ಲಿ ಟಚ್ ಮಾಡಿ ಅದೆಲ್ಲ ಏನೇನೋ ಆಗ್ತವೆ. ಅದು ನಾಳೆ ನೋಡೋಣ ಹೆಂಗಾಗ್ತವೆ ಅಂತ. ನಾಳೆ ಸಡನ್ನಾಗಿ ಇನ್ನೊಂದು ಏನೋ ನ್ಯೂಸ್ ಬಂತು ಮಧ್ಯರಾತ್ರಿಯಲ್ಲಿ, ನಮ್ಮ ಟ್ರಂಪ್ ಮಾಮ ಏನೋ ಒಂದು ಹೇಳ್ತಾನೆ, ಅವನು ಹೇಳಿದ ಕೂಡಲೇ ಇಲ್ಲಿ ಮಾರ್ಕೆಟಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಹಾಗಾಗಿ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನಾಳೆ ಓಪನಿಂಗಲ್ಲೇ ವರ್ಕ್ ಮಾಡಬೇಕು ಆ್ಯಕ್ಚುಲಾಗಿ. ಸೊ ಅದಕ್ಕೆ ತಕ್ಕನಾಗಿ ನಿಮ್ಮ ಸೆಟಪ್ ಏನಿದೆ, ಇದ್ರ ಜೊತೆ ಅಡಿಷ್ನಲ್ ಏನು ಮಾಡ್ತೀರೋ ನಿಮಗೆ ಬಿಟ್ಟಿದ್ದು. ಇದು ವೆರಿ ಗುಡ್ ಸೆಟಪ್ ಆ್ಯಕ್ಚುಲಿ. ಸೊ ಇದು ಸಿಂಪಲ್ ಆಗಿ ಒಂದು ಫಿಬಿನಾಶಿ ಬೇಸ್ಡು ಇದು ಮಾಡೋವಂಥದ್ದು. ನಾನು ಏನಕ್ಕೆ ಒಂದೊಂದು ಫಿಬಿನಾಶಿ ನನಗೆ ಒಂದು ಬೇಸ್ಡ್ ಆನ್ ಇವತ್ತಿಂದು ರೀಸೆಂಟ್ ಮಂತದೋ ಅಥವಾ ಒಂದೇನೋ ಒಂದು ಡೇಟಾ ಇಟ್ಕೊಂಡು ನಾನು ಪ್ಲಾಟ್ ಮಾಡಿದ್ದೀನಿ. ಬಟ್ ನಾನು ಒಂದು ಹಳೆ ಒಂದು 2 ತಿಂಗಳದೋ 3 ತಿಂಗಳದೋ ಡೇಟಾ ಇಟ್ಕೊಳ್ಳೋಣ ಅಥವಾ ಒಂದು ಇನ್ನೂ ಹಳೇದು ತೊಗೊಳೋಣ, ಒಂದು ವರ್ಷದ ಹಳೆ ಡೇಟಾ ಏನೇನು ಆಗ್ತಿದೆ ಅಂತ ತೋರಿಸ್ತೀನಿ ಈಗ. ಸೊ ಇದು ಯೂಶಲಿ ಒಂಥರ ಎಮೋಷನ್ನು ಅಥವಾ ಅಲ್ಲೇ ಫಿಕ್ಸ್ ಆಗಿಬಿಟ್ಟಿರ್ತಾರೋ ಮೈಂಡು ಅಥವಾ ಪೊಸಿಷನ್ ಅಲ್ಲಲ್ಲೇ ಕ್ರಿಯೇಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನಾನು ಇದರಲ್ಲಿ ಏನು ಮಾಡಬೇಕು, ಇವಾಗ ನೋಡ್ತಿದ್ದಂಗೆ ನನಗೆ ಇದರಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದೂ ಗೊತ್ತಿಲ್ಲ, ಏನಿದೆ ಗೊತ್ತಿಲ್ಲ. ಜಿಗ್ಜಾಗ್ ಹಾಕೊಂಡ್ರೆ ಏನಾಗುತ್ತೆ, ಇಲ್ಲಿದೆ ಅಂತ ಹೇಳ್ಬೋದು, ಇದು ಸಹಿತ ಮಾಡ್ಬೋದು. ಬಟ್ ಸ್ಟಿಲ್ ಇನ್ ಬಿಟ್ವೀನ್ ಇಲ್ಲೆಲ್ಲ ಬರ್ತಾವಲ್ಲ, ಇಲ್ಲಿ ಎಕ್ಸಾಂಪಲ್ ಇದು ಆ್ಯಕ್ಚುಲಾಗಿ ನಾನು ಜಿಗ್ಜಾಗ್ ಸೆಟಪ್ ಚೇಂಜ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಏನೂ ಬರಲ್ಲ ಆ್ಯಕ್ಚುಲಾಗಿ. ಇಂಪಾರ್ಟೆಂಟ್ ಲೆವೆಲ್ಸ್ ಅಂದರೆ 2-3 ಲೆವೆಲ್ಸ್ ಅಷ್ಟೇ ಇದರಲ್ಲಿ. ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಇಲ್ಲವೇ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಅಲ್ಲ ನನಗಿದು. ಸೊ ಇದರಿಂದ ಏನು ಮಾಡ್ಬೋದು, ನಾನು ಇದನ್ನು ಲೈನ್ಗೆ ಕನ್ವರ್ಟ್ ಮಾಡ್ತೀನಿ ನಾನು. ಅವಾಗ ನೋಡ್ತಿದ್ದಂಗೆ ನನಗೆ ಈ ಒಂದು ಸ್ಟೆಪ್ ಕಾಣಿಸುತ್ತೆ, ಈ ಸ್ಟೆಪ್ಸ್ ಇನ್ ಬಿಟ್ವೀನ್ ಸ್ಟೆಪ್ಸ್ ಆಮೇಲೆ ನೋಡೋಣ ಅದೇನಾಗುತ್ತೆ ಅಂತ. ಬಟ್ ಪ್ರಿಡಾಮಿನೆಂಟಾಗಿ ಕಾಣಿಸೋವಂಥದ್ದು ಇದು ಒಂದು ಹೈ, ಆಲ್ ಟೈಮ್ ಹೈದು. ಇದು ಬೇಸ್ಡ್ ಆನ್ ಕ್ಲೋಸಿಂಗು ಲೈನ್ ಡ್ರಾ ಆಗಿರುತ್ತೆ. ಹಾಗಾಗಿ ಈ ಒಂದು ಇಲ್ಲಿ ನೋಡಿ ಮಾರ್ಚ್ ಇದು ಟಚ್ ಆಗಿದ್ರು ಸಹಿತ ಅದು ಇದಾಗಿಲ್ಲ, ಕ್ಲೋಸಿಂಗ್ ಬೇಸಿಸ್ ಮೇಲೆ ಆಗಿರುವಂಥದ್ದು. ಸೊ ಹಾಗಾಗಿ ಒಂದು ಎಲ್ಲಿ ಬರುತ್ತೋ ಅದೆಲ್ಲ ನೋಡೋಣ ಆಮೇಲೆ. ಸೊ ಇಂಪಾರ್ಟೆಂಟ್ ಲೆವೆಲ್ಸ್ ಮಾರ್ಕ್ ಮಾಡಿರ್ತೀನಿ, ರ್ಯಾಂಡಮಾಗಿ ಹಾಕೋದು ನಾನು ತೋರಿಸಿದ್ದೆ ಅವತ್ತು. ಬಟ್ ಇದು ಒಂದು ಅಬ್ಸರ್ವೇಷನ್ಗೆ ಅಂತ ಇಲ್ಲಿ ತೋರಿಸಿರ್ತೀನಿ ನಾನು. ಸೊ ಇದು ಸದ್ಯಕ್ಕೆ ಆ ಕಡೆ ಬೇಡ,
ಈ ಕಡೆಯಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಇಲ್ಲಿದೆ, ಇಲ್ಲಿ ತೊಗೊಂಡಿದೆ, ಎಲ್ಲಿ ಬಂದಿದೆ ಅಂತ ನೋಡೋಣ. ನೆಕ್ಸ್ಟ್ ಇಲ್ಲಿ ಬಂದಿದೆ, ನೆಕ್ಸ್ಟ್ ಇಲ್ಲಿದೆ, ನೆಕ್ಸ್ಟ್ ಇಲ್ಲೊಂದಿದೆ. ಅದಕ್ಕೆ ಬದಲು ಇದನ್ನು ಹಾಕೋಣ. ನೆಕ್ಸ್ಟ್ ಸಿಂಪ್ಲೆಸ್ಟ್, ಯಾಕಂದರೆ ಅದಕ್ಕಿಂತ ಬೆಸ್ಟ್ ಇದು. ಅದು ಟ್ರೆಂಡ್ ಲೈನಿಂದನೋ ಏನಿಂದನೋ ಬಂದಿರುತ್ತೆ. ಟ್ರೆಂಡ್ ಲೈನು ಒಂದು ಇಂಪಾರ್ಟೆಂಟ್ ಟೂಲ್ ಆ್ಯಕ್ಚುಲಿ. ಇದೆಲ್ಲ ಲಾಕ್ ಮಾಡಿ ಇಡ್ತೀನಿ ನಾನು, ಮತ್ತೆ ಚೇಂಜ್ ಮಾಡೋದು ಅಂತ ಹೇಳೋದು ಬೇಡ. ಇದನ್ನು ಆ್ಯಕ್ಚುಲಾಗಿ ರಿಪ್ಲೈ ಮೋಡಲ್ಲಿ ಹಾಕಬೇಕಿತ್ತು. ಸಾರಿ, ಡಿಲೀಟ್ ಮಾಡ್ತೀನಿ. ಸಾರಿ, ಮಿಸ್ಟೇಕ್. ಸಾರಿ, ಇದನ್ನು ರಿಪ್ಲೈ ಮೋಡಿಗೆ ಹಾಕ್ತೀನಿ, ಯಾಕಂದರೆ ರಿಪ್ಲೈ ಮೋಡಲ್ಲಿ ನಾನು ತೋರಿಸ್ಬೇಕು ಇದನ್ನು. ನೀವು ಡೈರೆಕ್ಟಾಗಿ ಇದು ಮಾಡ್ಬೋದು. ಇದನ್ನು ಸದ್ಯಕ್ಕೆ ರಿಪ್ಲೈಯಲ್ಲಿ ಬೇಡ, ಇದು ಇಲ್ಲೇ ಇರಲಿ ನಾರ್ಮಲ್ ಮೋಡು. ಆಮೇಲೆ ರಿಪ್ಲೈಗೆ ತೋರಿಸ್ತಾ ಹೇಳ್ತೀನಿ. ಸೊ ಲೈನ್ಗೆ ಕನ್ವರ್ಟ್ ಮಾಡಬೇಕು ಅಂತಿದ್ದೆ. ಲೆಟ್ ಇಟ್ ಬಿ 1 ಮಿನಿಟ್ ಟೈಮ್ ಫ್ರೇಮ್. ಆಲ್ ಟಚ್ ಹೊಡೆದ್ರೆ ಸೇಮ್ ನಮ್ಮದು ಏನಿದೆ ಇದು ಅದೇ ಬರುತ್ತೆ. ಇದನ್ನು ಬ್ಲ್ಯಾಕಲ್ಲೇ ಇರಲಿ. ಸೊ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಮಾರ್ಕ್ ಮಾಡೋಣ ಬೇಸ್ಡ್ ಆನ್ ಈ ಟಿಪ್ಗಳೇ ಇಂಪಾರ್ಟೆಂಟ್ ಲೆವೆಲ್. ಅಥವಾ ಸ್ವಿಂಗ್ ತೊಗೊಂಡ್ರೆ ಅದು ಪ್ರಾಬ್ಲಮ್ ಅಂತ ಹೇಳಿದ್ದೆ. ಈ ಲೈನ್ಗಳೇ ಒಂದು ತೊಗೊಳ್ಳೋಣ. ಎಲ್ಲೆಲ್ಲಿ ಸಪೋರ್ಟ್ ತೊಗೊಳುತ್ತೆ, ಏನಕ್ಕೆ ಇದು ಹಿಂದಿಂದು ಏನಕ್ಕೆ ಮ್ಯಾಟ್ರ್ ಆಗುತ್ತೆ, ನಿಯರೆಸ್ಟ್ ತೊಗೋಣ. ಪ್ರಿಡಾಮಿನೆಂಟ್ ಆಗಿ ಕಾಣಿಸ್ಬೇಕು ನನಗೆ. ಸೊ ಸದ್ಯಕ್ಕೆ ಈ ಝೋನಿಂದು ಕಾಣಿಸ್ಬೇಕು. ಒಂದು ಆಲ್ ಟೈಮ್ ಹೈ ಕಣ ಇದು ಬಂತು. ಸೊ ಇದು ನನಗೆ ನೋಡಿದಾಗ ಬೇಸಿಕ್ ಆಗಿ ನನಗೆ ಏನು ಬೇಕೋ ಅದು ಬಂದಿದೆ. ಸೊ ಇದನ್ನು ನಾನು ಕ್ಯಾಂಡಲ್ ಸ್ಟಿಕ್ ಕನ್ವರ್ಟ್ ಮಾಡಿದ್ರೆ, ಇವಾಗ ಇದನ್ನು ನಾನು 5 ಮಿನಿಟ್ಸ್ಗೆ ಕನ್ವರ್ಟ್ ಮಾಡಿದ್ರೆ ಇನ್ನೂ ಇನ್ ಬಿಟ್ವೀನ್ ಹೋಗಿದೆ. ನಾನು ಇನ್ ಬಿಟ್ವೀನ್ದು ಬೇಕು ಅಂದರೆ ಇದನ್ನು ಒಂದು 1 ಅವರ್ 2 ಅವರ್ ಟೈಮ್ ಫ್ರೇಮಲ್ಲಿ ಇಟ್ಕೊಬೇಕು. 1 ಅವರ್ ಇಟ್ಕೊಂಡ್ರೆ ಓಕೆ. ಸೊ ಇದರಲ್ಲೂ ನೋಡಿದ್ರೆ ಸ್ವಲ್ಪ 2 ಅವರ್ಸ್ಗೆ ಹೋಗೋಣ. 1 ಅವರ್ ಸ್ವಲ್ಪ ಜಾಸ್ತಿ ನಾಯ್ಸ್ ಇರುತ್ತೆ. 2 ಅವರ್ಗೆ ಹೋಗೋಣ. ಸೊ ಎಲ್ಲೆಲ್ಲಿ ಏನೇನಾಗಿದೆ ಪ್ರಿಡಾಮಿನೆಂಟ್ ಆಗಿ ಒಂದು ಬಂದಿರೋವಂಥದ್ದು ನೋಡಿ. ಇದಂತೂ ಸಖತ್ತಾಗಿ ವರ್ಕ್ ಆಗಿದೆ. ಇದು ಆ್ಯಕ್ಚುಲಾಗಿ ಕಲರ್ ಚೇಂಜ್ ಮಾಡ್ತಿದ್ದೀನಿ ಕಾಣಿಸೋಕ್ಕೆ. ಟಿಕ್ ಮಾಡ್ತಾ ಇದ್ದೀನಿ. 1 2 3 4 5 6 ಕಡೆ ಟಚ್ ಆಗಿದೆ ಲಾಸ್ಟ್ ಈ ಅಕ್ಟೋಬರಿಂದ ಇಲ್ಲಿ ತನಕ. ಸೊ ಇಷ್ಟು ಡೇಟಾ ಇಟ್ಕೊಬೇಕು ನಾನು. ಸಿಂಪಲ್ ಇದು ಆ್ಯಕ್ಚುಲಿ, ವೆರಿ ವೆರಿ ಸಿಂಪಲ್ ಇದು. ಫಿಬೊನಾಚಿ ಡ್ರಾ ಮಾಡೋಂಗಿಲ್ಲ, ಎವ್ರಿ ಟೈಮ್ ಡ್ರಾ ಮಾಡೋಂಗಿಲ್ಲ, ಒಂದು ಇದಿಲ್ಲ. ಸದ್ಯಕ್ಕೆ ಇದನ್ನು ಇಟ್ಕೊಳ್ಳೋಣ. ಇದು ಯಾವುದೋ ಒಂದು ಬಂದಿರುತ್ತೆ, ಇಲ್ಲಿ ಟಚ್ ಆಗಿದೆ ನೋಡಿ, ಅದೇ ಇಂಪಾರ್ಟೆಂಟ್. ಅದಕ್ಕೆ ಇಂಪಾರ್ಟೆಂಟ್ ಅನ್ನೋದು ಇದನ್ನೆಲ್ಲ. ಬೇಕಿದ್ರೆ ಇದೊಂದು ತಗೋಣ. ಇದು ಯಾವುದೋ ಒಂದ್ರಿಂದ ಬಂದಿರುತ್ತೆ, ಇದರಿಂದ ಬಂದಿರ್ಬೋದು. ಕರೆಕ್ಟ್ ಬಂದಿದೆ ನೋಡಿ. ಎಲ್ಲ ಇಲ್ಲೂ ಟಚ್ ಆಗಿದೆ, ಇಲ್ಲೂ ಟಚ್ ಆಗಿದೆ, ಇನ್ನೆಲ್ಲೋ ಟಚ್ ಆಗಿರುತ್ತೆ. ಹಾಗಾಗಿ ಒಂದಿಷ್ಟು ಇಂಪಾರ್ಟೆಂಟ್ ಲೈನ್ಸ್ ಡ್ರಾ ಮಾಡಿದ್ದೀನಿ ನಾನು. ಇದು ಲಾಕ್ ಮಾಡೋಕ್ಕಾಗಲ್ಲ ಇದು. ಸೊ ಜಾಸ್ತಿ ವರ್ಕ್ ತೋರ್ಸಕ್ಕೆ ಮಾಡೋಂಥದ್ದು. ಏನೇನಾಗಿದೆ ಅಂತ ತೋರಿಸ್ಕೊಂಬರೋಣ. ಲಾಸ್ಟ್ ನವಂಬರಿಂದ ನೋಡ್ಕೊಂಬರೋಣ, ಎಲ್ಲೆಲ್ಲಿ ಹೋಗಿದೆ, ಏನಾಗಿದೆ ತೋರಿಸ್ಕೊಂಡು ಹೋಗೋಣ. ನಾನು ಇವಾಗ ಲೈನಿಂದ ನಾರ್ಮಲ್ ಬ್ಯಾಕ್ ಟು ಕ್ಯಾಂಡಲ್ಗೆ ಬರ್ತೀನಿ. ಎಲ್ಲಿ ಎಂಟ್ರಿ ಸಿಗುತ್ತೆ, ಏನಾಗುತ್ತೆ ತೋರ್ಸೋಕ್ಕೆ ಮಾಡ್ತಾಯಿದ್ದೀನಿ ವಾಪಸ್ಸು. ನಿಮಗೆ ಕಾನ್ಸೆಪ್ಟ್ ಸೇಮ್ ಇಲ್ಲಿ. ನಿಮ್ಮದು ಸೂಪರ್ ಟ್ರೆಂಡ್ ಹಾಕ್ಕೊಳ್ತೀರಾ, ಇನ್ನೊಂದು ಹಾಕ್ಕೊಳ್ತೀರಾ, ಇದಕ್ಕೆ ಲೈವಲ್ಲಿ ನೋಡ್ತಾ ಡಿಫ್ರೆಂಟ್ ಇರುತ್ತೆ. ಡೆಮೋಗೆ ತೋರಿಸ್ತಿರುವಂಥದ್ದು, ಹಾಗಾಗಿ ಡೆಮೋ ಮಾಡಲ್ ಇಟ್ಟಿದ್ದೀನಿ. ಈ ಥರದ್ದು ಒಂದು ಹೆಲ್ಪ್ ಆಗುತ್ತೆ. ಸೊ ಈಗ ಬಂದರೆ ನಾನು ಡೆಮೋ ಇವಾಗ ಟೈಮ್ ಫ್ರೇಮ್ ನಂದು 5 ಮಿನಿಟ್ಸ್ ಸಾಕು ನಂದು. ನಾನು ಇಲ್ಲಿ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಹೇಳಿದ್ದೇನು, ಒಂದು ಜನವರಿಯಿಂದನೇ ಸ್ಟಾರ್ಟ್ ಮಾಡೋಣ. ನವಂಬರ್ಗೆ ಬಂದಿದೆ ಹೇಗಿದ್ರು. ಒಂದು ರಿಪ್ಲೈ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಐಯಿಂದ ಬಂತು. ಓಕೆ, ಜಸ್ಟ್ ಅ ಮೊಮೆಂಟ್. ಸಾರಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನವಂಬರ್ ಹೆಚ್ಚು ಕಮ್ಮಿ ತೊಗೊಂಡಿದ್ದೀನಿ ಡೇಟು, ಅಕ್ಟೋಬರಲ್ಲಿದೆ. ಸೊ ನಾನು ಎಲ್ಲಿದೆ ಅಂತ ಇದು ಲೆವೆಲ್ಸು ಮಧ್ಯದಲ್ಲಿ ಏನಾದ್ರು ಬೇಕಿದ್ರೆ ಆಮೇಲೆ ನೋಡೋಣ. ಸೊ ಇಲ್ಲೆಲ್ಲ ಇದಾಗಿದೆ. ಪ್ಲೇನ ನಾನು ಸ್ವಲ್ಪ ಫಾಸ್ಟಾಗಿಡ್ತೀನಿ ಗೊತ್ತಾಗಲಿ ಅಂತ. ಸೊ ಇಲ್ಲಿ ಎಸ್ಪೆಷಲಿ ಇಲ್ಲಿ ಬೇರಿಶ್ ಎನ್ಗಲ್ಫ್ ಆಯ್ತಿದ್ದು. ಬೇರಿಶ್ ಎನ್ಗಲ್ಫ್ ಆಗ್ತಿದ್ದಂಗೆ ಡೌನ್ ಬರಬೇಕು ಅಂತ ಗೊತ್ತು ನನಗೆ. ಡೌನ್ ಬಂದಿದೆ, ಮತ್ತೆ ಇಲ್ಲಿ ಸಪೋರ್ಟ್ ತೊಗೊಂಡು
ಸಪೋರ್ಟ್ ಬ್ರೇಕ್ ಆಗುತ್ತಾ, ಬ್ರೇಕ್ ಆಯಿತು. ನೆಕ್ಸ್ಟ್ ಡೇ ಡೌನ್ ಹೋಯ್ತು ಮತ್ತೆ. ಇಲ್ಲೇನೋ ಒಂದು ನ್ಯೂಸ್ ಬಂದಿರುತ್ತೆ, ಏನೋ ಒಂದು ಆಗಿರುತ್ತೆ, ಡೌನ್ ಬರುತ್ತೆ, ಬೇರಿಶ್ ಮತ್ತೆ ಎನ್ಗಲ್ಫು ಮತ್ತೆ ಅಲ್ಲಿಗೆ ಟಚ್ ಮಾಡುತ್ತೆ ಒಂದಿಷ್ಟು. ಸೊ ಇದನ್ನ ತೋರ್ಸೋಕ್ಕೆ ಇನ್ನೂ ಸ್ವಲ್ಪ ಫಾಸ್ಟ್ ಮಾಡೋಣ. ಇದರಲ್ಲಿ ಇಲ್ಲ ನೋಡಿ, ಅಲ್ಲಲ್ಲೇ ಸಪೋರ್ಟ್ ತಗೊಳುತ್ತೆ. ನಾನೇನು ಚೇಂಜ್ ಮಾಡಿಲ್ಲ, ಮುಂಚೆನೇ ಹಾಕೊಂಡಿದ್ದು. ಇಲ್ಲಿ ಟಚ್ ಆಗ್ತಿದ್ದಂಗೆ ಅಪ್ ಹೊಡಿಯುತ್ತೆ. ಎನ್ಗಲ್ಫ್ ಆಗುತ್ತಾ, ಇದಾಗುತ್ತಾ, ಪ್ಯಾಟ್ರನ್ ಏನಾಗಿದೆ ಎಲ್ಲ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ. ಸೊ ಓಪನಿಂಗಲ್ಲಿ ಬಂದು ರಿವರ್ಸ್ ಬರುತ್ತೆ ಅಂತ ಗೊತ್ತಿರಬೇಕು. ಇದೆಲ್ಲ ಗೊತ್ತಾದ್ಮೇಲೆ ಇದು, ಸೊ ಗೊತ್ತಾದ್ಮೇಲೆ ಅರ್ಥ ಆದರೆ ಈಸಿ, ಇಲ್ಲ ಅಂದರೆ ಯಾರು ಹೆಲ್ಪ್ ಮಾಡಲ್ಲ. ಬೇಸಿಕ್ಸ್ ಅಂತೂ ತಿಳ್ಕೊಬೇಕು ಮಾರ್ಕೆಟ್ಗೆ. ಆಸ್ ಎ ಟ್ರೇಡರು ಈ ಸೆಟಪ್ಗಳು ಇಂಪಾರ್ಟೆಂಟ್ ಆಗ್ತವೆ. ಸೊ ನೆಕ್ಸ್ಟ್ ಓಪನ್ ಆಯಿತು, ಇಲ್ಲಿ ಟಚ್ ಆಯಿತು, ಸಪೋರ್ಟ್ ತೊಗೊಂಡು ಮೇಲೆ ಹೋಯ್ತು. ಇದ್ರ ಬೇಕಾಯಿತು ಅಂದರೆ ತಿರ್ಗಾ ಮೇಲೆ ಹೋಗುತ್ತಿದ್ದು, ಮತ್ತೆ ಸೈಡ್ ವೇಸ್ ಹೊಟ್ಟೋಯ್ತು, ಡೌನ್ ಬಂತು, ತಿರ್ಗಾ ಅಲ್ಲೇ ಟಚ್ ಆಯಿತು. ಸೊ ನಾನು ಇವಾಗ ನೋಡಿ ಎಕ್ಸಾಂಪಲ್ ಇಲ್ಲಿಗೆ ಬರ್ತೀನಿ ಇದು. ಸೊ ನಾನು ಇಲ್ಲಿ ಟಚ್ ಆಗ್ತಿದ್ದಂಗೆ ಒಂದು ಬುಲ್ಲಿಶ್ ಎನ್ಗಲ್ಫ್ ಆಯಿತು, ಎಂಟ್ರಿ ತೊಗೊಂಡ್ಬಿಟ್ರೆ ನಂದು 1:3 1:5 ಇಲ್ಲೇ ಕವರ್ ಆಗಿಬಿಡುತ್ತೆ ಆ್ಯಕ್ಚುಲಾಗಿ. ಸೊ ನೆಕ್ಸ್ಟ್ ಇಲ್ಲೇನೋ ಬರುತ್ತೆ 1:2, ಇನ್ನೊಂದು 1% ಎಕ್ಸ್ಟ್ರಾ ಬರ್ಬೋದು, ಅಂದರೆ ರೇಷಿಯೋ ಇದರಲ್ಲಿ ನಂದು ಅಡಿಷ್ನಲ್ ಒಂದು ಲಾಟ್ ಇದ್ದರೆ ಇಲ್ಲಿ ಎಕ್ಸಿಟ್ ಆಗ್ಬೋದು ವಾಪಸ್ ರಿವರ್ಸ್ ಬರುವಾಗ. ಸೊ ನೋಡಿಕೊಂಡು ಈ ಥರ. ಸೊ ಲಾಸ್ಟ್ ತನಕ ಇಡ್ತೀನಿ ಅಂದರೆ ದುಡ್ಡಾಗಲ್ಲ, ಯಾಕಂದರೆ ಡಿ ಕೆ ಆಗಿಬಿಟ್ಟು ಪ್ರಾಬ್ಲಮ್ ಆಗ್ತವೆ. ಅದರಿಂದ ಮೇಲಾಯಿತು ಅಂದರೆ ನೋಡಿ 2 ಗಂಟೆಗೆ ಇನ್ನೊಂದು ಲೈನಿಗೆ ಟಚ್ ಆಯ್ತು. ಆ್ಯಕ್ಚುಲಿ ಬುಲ್ಲಿಶ್ ಟ್ರೆಂಡ್ ಇದೆಯಾ ಏನಿದೆ ಅದೆಲ್ಲ ಗೊತ್ತಿರಬೇಕು. ಅವತ್ತಿನ ದಿವಸ ಏನಾಗಿದೆ ನನಗೂ ಗೊತ್ತಿಲ್ಲ, ಬಟ್ ಡೆಮಾನ್ಸ್ಟ್ರೇಷನ್ಗೆ ತೋರಿಸ್ತಾ ಇದ್ದದ್ದು ಇದು. ಸೊ ಇದು ತುಂಬ ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ ಅಂತಿಲ್ಲ. ಇದು ಬೇಸಿಕ್ಸಲ್ಲಿ ಬೇಸಿಕ್ಸ್ ಇದೆ ಆ್ಯಕ್ಚುಲಿ. ಸೊ ಅಲ್ಲೇ ಸಪೋರ್ಟ್ ತೊಗೊಳುತ್ತೆ, ಅಲ್ಲೇ ರಿಜೆಕ್ಟ್ ಆಗುತ್ತೆ, ಅಲ್ಲೇ ಸಪೋರ್ಟ್ ತೊಗೊಳುತ್ತೆ, ಅಲ್ಲೇ ರಿಜೆಕ್ಟ್ ಆಗುತ್ತೆ. ರಿವರ್ಸ್ ಆಯಿತು ಅಂದರೆ ಮೇಲೆ ಇದು ಪ್ಯಾಟ್ರನ್ ಬರಬೇಕು, ಇದೆಲ್ಲ ಗೊತ್ತಿರಬೇಕು. ಮೊಮೆಂಟಮ್ ಇರಬೇಕು. ಮೊಮೆಂಟಮ್ ಇದೆಯಾ ಇಲ್ವಾ ಗೊತ್ತಿಲ್ಲ ಅಂದರೆ ಇದು ಮಾಡಬೇಕು. ನೋಡಿ ಮತ್ತೇನೋ ಡೌನ್ ಹೊಟ್ಟೋಯ್ತು. ಇಲ್ಲಿ 4ನೇ ತಾರೀಕು ಇಲ್ಲಿ ಸೆಲ್ ಹೊಡೆದಿದ್ರೆ ಅಪ್ ಟು ಇಲ್ಲಿ ತನಕ ಬಂದಿದೆ. ಲಾಸ್ಟ್ 3:20 ತನಕ ಬಂದು ಆಮೇಲೆ ಮರುದಿವಸ ಓಪನಿಂಗಲ್ಲಿ ಅಪ್ ಹೊಡೆದಿರೋದು. ಅಪ್ ಹೊಡೆದ್ರು ಅಲ್ಲೇ ಟಚ್ ಆಗುತ್ತೆ, ತಿರ್ಗಾ ಅಲ್ಲೇ ರಿಜೆಕ್ಟ್ ಆಗಿ ಅಲ್ಲೇ ರಿವರ್ಸ್ ಬರುತ್ತಾ. ಸೈಡ್ ವೇಸ್ ಹೋಯ್ತು, ಸಪೋರ್ಟ್ ತೊಗೊಳುತ್ತೆ. ಯಾವ ವಾಲ್ಯೂಮ್ ಕಮ್ಮಿ ಆಗುತ್ತೋ, ಸ್ಟ್ರೆಂತ್ ಕಮ್ಮಿ ಆಗುತ್ತೋ, ಇನ್ನೊಂದು ಡೈರೆಕ್ಷನ್ ಆಗುತ್ತೆ. ಇಲ್ಲಿ ತನಕ ಸ್ಟ್ರಾಂಗ್ ಆಗಿ ಕೂತಿರ್ತಾರೋ ಆ ಪೊಸಿಷನಲ್ಲಿ ರಿವರ್ಸ್ ಹೋಗಕ್ಕೆ ಬಿಡಲ್ಲ. ಡೌನ್ ಹೋಗ್ತಾ ಇರುತ್ತೆ, ಇಲ್ಲಾಂದ್ರೆ ಅಪ್ ಆಗಿ ಹೋಗ್ತಾ ಇರುತ್ತೆ. ಇರೋ ಇಲ್ಲಾಂದ್ರೆ ಒಂದು ಸೈಡ್ ಹೋಗ್ಬಿಡುತ್ತೆ ಹಂಗೆ. ರಿವರ್ಸ್ ಸ್ಟ್ರೇಟ್ ಬರೋಕ್ಕೆ ಇನ್ನೊಂದು ಕಾರಣ ಬರುತ್ತದು. ಇದು ಗ್ರಾಫಿಕ್ಸ್ ಇಶ್ಯೂ ಅನ್ಸುತ್ತೆ. ಇಲ್ಲಿ ಸಾರಿ, ಇಲ್ಲಿ ಕೆಳಗಡೆ ಓಪನ್ ಆಗೋಯ್ತು, ಡೌನಲ್ಲಿ ಓಪನ್ ಆಗಿದೆ. ಸಾರಿ, ಡೌನಲ್ಲಿ ಓಪನ್ ಆದ್ರೂ ವಾಪಸ್ ಅಲ್ಲೇ ಅಟ್ರಾಕ್ಟ್ ಆಗುತ್ತೆ ನೋಡಿ. ಅದು ಬ್ರೇಕ್ ಆಯ್ತು ಅಂದ್ರೆ ಮತ್ತೆ ಹಿಂದಿನ ಲೆವೆಲ್ಗೆ ಹೋಗಕ್ಕೆ ಟ್ರೈ ಮಾಡುತ್ತಾ. ಟಚ್ ಆಯ್ತಾ ಹಿಂದಿನ ಲೆವೆಲ್ಗೆ, ರಿಜೆಕ್ಷನ್ ಬಂತಾ, ಮತ್ತೆ ಅಲ್ಲೇ ಟ್ರೈ ಮಾಡ್ತಾ. ನಾನೇನೂ ಮಾಡಿಲ್ಲ, ಲೈನ್ಸು ಬೇಸ್ಡ್ ಆನ್ ಇದು ಹಾಕೊಂಡಿರೋವಂಥದ್ದು ಮುಂಚೆನೇ ಹಾಕಿಟ್ಟಿದ್ದೀನಿ. ಯಾರು ಹೇಳ್ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಸಿಂಪಲ್ ಇದು ನೋಡಿ. ಒನ್ಸ್ ಇದು ಬ್ರೇಕ್ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಸಪೋರ್ಟ್ ತೊಗೊಂಡು ಅಲ್ಲಿಂದ ಮೇಲೆ ಹೊಟ್ಟೋಯ್ತು. ಇಲ್ಲಿ ರಿವರ್ಸಲ್ಲು ಇನ್ನೊಂದು ಇಂಡಿಕೇಟರ್ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಏನೂ ಇಲ್ದೇನೆ ತೋರಿಸ್ತಿರೋದು ಇದು ಆ್ಯಕ್ಚುಲಿ. ನಿಮಗೆ ಲೈವಲ್ಲಿ ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತಾ ಬರುತ್ತೆ ನಿಮಗೆ ಈ ಥರ ಕಾನ್ಸೆಪ್ಟ್. ತಿರ್ಗಾ ವಾಪಸ್ ರಿಜೆಕ್ಟ್ ಆಯಿತು, ಡೌನ್. ನೆಕ್ಸ್ಟ್ ಡೇ ಓಪನ್ ಆಗ್ತಾ ತಿರ್ಗಾ ರೆಡ್ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ನೆಕ್ಸ್ಟ್. ಇವಾಗ ಸ್ಟ್ರೆಂತ್ ಯಾವ ಕಡೆ ಇದೆ ಅದು ನೋಡ್ಕೊಬೇಕು. ಜಸ್ಟ್ ನಾನು ಹೇಳ್ಬಿಟ್ಟಿರ್ತೀನಿ ಇದು ನೋಡಿ, ಒಂದು ಸೈಡ್ ಹೋಗ್ಬಿಡುತ್ತೆ ಹಂಗೆ. ಒಂದು ಸೈಡ್ ಟಚ್ ಆಗ್ತಿದ್ದಂಗೆ ಮತ್ತೊಂದು ಸೈಡ್ ಟ್ರೈ ಮಾಡುತ್ತಾ. ಇವಾಗ ಅದರಿಂದ ಮೇಲೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಈಗ ಓಪನಿಂಗಲ್ಲೇ 2 ಕ್ಯಾಂಡ್ಲು ಮೇಲೆ ಓಪನ್ ಆಗೋಯ್ತು. ನೆಕ್ಸ್ಟ್ ರೆಡ್ 9,576 ತನಕ ಹೋಗುತ್ತೆ. ಇದು ಡೆಮೋದಲ್ಲೇ ತೋರಿಸ್ತಿರೋದು. ನಾನು ಇನ್ನೂ ನವಂಬರಲ್ಲಿ ಇದ್ದೀನಿ, ಎಲ್ಲಾನು ಎದುರುಗಡೆನೆ ಲೈವಲ್ಲೇ ಇಟ್ಟಿದ್ದೀನಿ. ಎಲ್ಲ ಮ್ಯಾಚ್ ಆಗುತ್ತೆ ಈ ಲೈನ್ಸಲ್ಲೇ.
ಒಂದು ಸೈಡು ಹೋಗುತ್ತೆ, ಇಲ್ಲಾಂದರೆ ಅಲ್ಲೇ ಇರ್ತವೆ. ಸಡನ್ನಾಗಿ ಅಪ್ ಹೋಗಲ್ಲ, ಸಡನ್ನಾಗಿ ಡೌನ್ ಬರಲ್ಲ. ಅದಕ್ಕೆ ಸ್ಟ್ರಾಟಜಿ ಮಾಡೋರು 200-300 ಪಾಯಿಂಟ್ಸ್ ಎಲ್ಲ ಇದಕ್ಕೆ ಇದೇ ರೀಸನ್ಗೆ ಇಟ್ಟಿರ್ತಾರೆ. ಜಾಸ್ತಿ ಒಂದೇ ಸಲ ಹೋಗಲ್ಲ. ಟಚ್ ಆಗುತ್ತೆ ಅಂದರೆ ರೆಡ್ ಟಚ್ ಆಯ್ತು ಇವಾಗ. ನೆಕ್ಸ್ಟ್ ಬ್ಲ್ಯಾಕ್ ಟಚ್ ಮಾಡೋಕ್ಕೆ ಮುಂಚೆ ಇನ್ನೊಂದ್ಸಲಿ ಡೌನ್ ಬಂದು ತಿರ್ಗಾ ಬ್ಲ್ಯಾಕ್ ಹೋಗುತ್ತೆ. ಅದು ಸ್ಟ್ರೆಂತ್ ಹೆಂಗಿದೆ ಅಂತ ನೋಡಬೇಕು. ನಾನು ಜನರಲ್ ಆಗಿ ಹೇಳಿದ್ದು ಬ್ಲ್ಯಾಕ್ ಟಚ್ ಆಯಿತು, ಆಲ್ಮೋಸ್ಟ್ ರಿವರ್ಸ್ ಬಂತು, ಕಂಪ್ಲೀಟ್ ಬ್ಲ್ಯಾಕ್ ಟಚ್ ಆಗಿ ಕೆಳಗೆ ಬಂತು ಅಂದ್ರೆ ಫುಲ್ ಡೌನ್. ಓಪನಿಂಗಲ್ಲೇ ಡೌನ್ ಹೊಡಿತು, ಮೇಲೆ ಹೋಗಿ ಟ್ರೈ ಮಾಡುತ್ತೆ, ತಿರ್ಗಾ ಡೌನ್, ಮತ್ತಷ್ಟು ಡೌನ್ ಹೋಗುತ್ತೆ, ಅಪ್ ಹೋಗುತ್ತೆ. ಈಗ ಈ ಥರನೇ ಸೈಡ್ ವೈಸು ಒಂದು ಸೈಡ್ ಹೋಗುತ್ತೆ, ಒಂದು ಸೈಡ್ ಕೆಳಗೆ ಬರುತ್ತೆ. ಮಾರ್ಕೆಟ್ ನಾವು ಹೇಳ್ದಂಗೆ ಮೇಲೆ ಹೋಗಲ್ಲ ಅಥವಾ ಕೆಳಗೆ ಬರಲ್ಲ, ಯಾವಾಗಲೂ ಸೈಡು ಹೋಗ್ಬೋದು. ಸೈಡ್ ಹೋಗಿ ತಿರ್ಗಾ ಬೇರಿಶ್ ಹೋಗ್ಬೋದು, ತಿರ್ಗಾ ಬುಲ್ಲಿಶು ಆಗ್ಬೋದು. ಸೊ ಅದೇ ಲೈನ್ಸ್ಗಳು ಟಚ್ ಆಗ್ತಿದೆ. ಸೊ ಫಾಸ್ಟ್ ಮಾಡೋಣ, ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಇನ್ನು. ಸೊ ಈ ಥರ ಅಲ್ಲಲ್ಲೇ ಟಚ್ ಆಗುವಂಥದ್ದು, ಜಾಸ್ತಿ ಮೂಮೆಂಟ್ಸ್ ಇರಲ್ಲ. ನಾನು ಒಂದು ಸ್ವಲ್ಪ ಫ್ಲ್ಯಾಟ್ ಆಗ್ತಿದ್ದಂಗೆ ನಾನು ಅಲರ್ಟ್ ಆಗಿಬಿಡ್ಬೇಕು. ಸೊ ಆ ಕಡೆ ಟಚ್ ಆಗ್ಬೋದು, ನಾನು ಪೊಸಿಷನ್ ಕ್ಲಿಯರ್ ಮಾಡ್ಕೊಬೇಕು. ಯಾಕಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ವರ್ಕ್ ಮಾಡಿರ್ತಾರೆ ಸ್ವಲ್ಪ, ಅಥವಾ ಒಂದು ವೀಕ್ಲಿ ಒಂದು ಮಂತ್ಲಿ ಪೊಸಿಷನ್ ಕೂತಿರ್ತಾರೆ. ಸೊ ಅಂಥವ್ರು ಈ ಥರದ್ದು ಮಾರ್ಕಿಂಗ್ ಹಾಕ್ಕೊಂಡು ಸ್ವಲ್ಪ ಪೊಸಿಷನ್ಸ್ಗಳು ಆಚೆ ಈಚೆ ಮಾಡ್ತಾ ಇದ್ರೆ ಒಂದು ನೀಟಾಗಿ ಒಂದು ಸೆಟಪ್ ಅವ್ರು ಕ್ರಿಯೇಟ್ ಆಗಿರುತ್ತೆ. ನೋಡಿ, ಬ್ಲ್ಯಾಕ್ ಟಚ್ ಆಯಿತು, ನೆಕ್ಸ್ಟ್ ಬ್ಲ್ಯಾಕ್ ಹೈಯರ್ ಟಚ್ ಆಗುತ್ತೆ. ಆಲ್ಮೋಸ್ಟ್ ಅದು ಇದು ಮೋಸ್ಟ್ಲಿ ಅಲ್ಲೊಂದು ಆಲ್ ಟೈಮ್ ಹೈ ಇದು ಮಾಡೋಕ್ಕೆ ನೋಡ್ತು. ರಿವರ್ಸ್ ಬಂತು, ರಿಜೆಕ್ಟ್ ಆಗಿ ಮತ್ತೆ ವಾಪಸ್ ಟ್ರೈ ಮಾಡುತ್ತೆ. ಅದು ಸ್ವಲ್ಪ ದಿವಸದ ನಂತರ ಆಗಿದೆ. ಅದು ಬ್ಲ್ಯಾಕು, ರೆಡ್ಡು, ಇವಾಗ ರೆಡ್ಡಿಂದ ಕೆಳಗೆ ಇಳಿತು, ತಿರ್ಗಾ ರೆಡ್ಡಿಂದ ಮೇಲೆ ಹೋಯ್ತು, ತಿರ್ಗಾ ಕೆಳಗೆ ಬಂದ್ಬಿಡುತ್ತೆ. ಈಗ ಸಡನ್ನಾಗಿ ಏನೋ ಒಂದು ನ್ಯೂಸ್ ಬಂತು ಅಂದ್ರೆ, ಎಸ್ ನೋಡಿ, ಒಂದು ಬಿಗ್ ಅಪ್ ಹೋಯ್ತು, ತಿರ್ಗಾ ಬ್ಲ್ಯಾಕ್ ಟಚ್ ಮಾಡುತ್ತೆ ಇವಾಗ. ಎಸ್, ರಿಜೆಕ್ಷನ್ ಆಯಿತು. ಆಲ್ ಟೈಮ್ ಹೈ ಇದು ನವಂಬರಲ್ಲಿ ಇದ್ದೀನಿ, ಇನ್ನು ಮೇಲ್ಗಡೆ ಹೋಗಿತ್ತು ಆ್ಯಕ್ಚುಲಿ. ಅದು ಹಾಕೊಂಡಿಲ್ಲ, ಸದ್ಯಕ್ಕೆ ಬೇಡ ಅಂತ ಕಾಣ್ತು. ಇಷ್ಟರಲ್ಲೇ ನಾವು ಸಾಕು ಅನ್ಸುತ್ತೆ. ಇಷ್ಟರಲ್ಲೇ ನಾವು ಮಾರ್ಕೆಟ್ ಅರ್ಥ ಮಾಡ್ಕೊಬೇಕು. ನೀವು ಸೆಟಪ್ ಇಷ್ಟು ಲೈನ್ಸ್ ಹಾಕಿಟ್ಕೊಂಡ್ಬಿಟ್ರೆ ಯಾವ ಇಂಡಿಕೇಟ್ರು ಅಥವಾ ಯಾವುದೇ ಟಿಪ್ಸು ಬೇಕಾಗಿಲ್ಲ. ನೀವೇ ಕಂಡುಹಿಡಿತೀರಾ ಡೈರೆಕ್ಷನ್ ಎಲ್ಲಿ ತೊಗೊಳುತ್ತೆ. ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ ಸಪೋರ್ಟ್ ತೊಗೊಂತು, ಇಲ್ಲಿಂದ ಇಲ್ಲಿಗೆ ಹೋಗುತ್ತಿದ್ದು. ನಾ ಹೇಳೋವಂಥದ್ದಲ್ಲ, ಈಸಿಯಾಗಿ ವರ್ಕ್ ಆಗುತ್ತಿದ್ದು. ಸೈಡ್ ವೇಸ್ ಹೋಗ್ಬಿಡ್ತು. 10x ಅಲ್ಲಿ ಇದೆ. ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಪಾಸ್ ಮಾಡಿಬಿಟ್ಟು ಫ್ಲ್ಯಾಟನ್ ಮಾಡಿದ್ರೆ ಇದಕ್ಕೆ ಹೋಗುತ್ತೆ. ಇರಲಿ, ಕಂಟಿನ್ಯೂ ಆಗಲಿ. ಇನ್ನೊಂದು ಸ್ವಲ್ಪ ದಿವಸ ಬಂತು, ಡಿಸೆಂಬರ್ಗೆ ಬಂದಿದ್ದೀವಿ, ಫೆಬ್ರವರಿಗೂ ಬರುತ್ತೆ. ಬಟ್ ಲೈವಲ್ಲಿ ನೀವು ಇದು ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ನೀವು ಡಿಸಿಷನ್ ಮಾಡ್ತೀರಾ. ನಾನು ಇದು ಮಾಡಿದ್ದು ಸ್ವಲ್ಪ ತಿಂಗಳುಗಳು ಬೇಕು. ಒಂದ್ಸಲಿ ಯಾವಾಗ ಇದು ಬ್ರೇಕ್ ಆಯಿತು ನೋಡಿ, ಒಂದೇ ಸಲ ಒಂದು ಫ್ಲ್ಯಾಟ್ ಹೊಟ್ಟೋಗ್ಬಿಡುತ್ತೆ ಹಂಗೆ ಡೌನ್. ಇಲ್ಲಿ ನೋಡಿ, ಎಕ್ಸಾಂಪಲ್ಗೆ ಹೇಳ್ತೀನಿ. 15-10 ಈ ಒಂದು ಇದರಲ್ಲೇ ಸೆಲ್ ಹೊಡೆದ್ಬಿಟ್ಟಿದ್ರೆ ಈ ಒಂದು 25,900 ನೆಕ್ಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಡೇಗೆ 200 ಪಾಯಿಂಟ್ಸ್ ಡೌನ್ ಓಪನಿಂಗ್ ಅಲ್ಲ. ಪೊಸಿಷನ್ನು ಆರಾಮಾಗಿ ಅಡ್ಜಸ್ಟ್ ಮಾಡ್ಬೋದು ಆಪ್ಷನ್ ಬೈಯರ್ ಸೆಲ್ಲರು. ಟಚ್ ಮಾಡ್ತು, ಆಲ್ ಟೈಮ್ ಹೈ ಆಗುತ್ತೆ, ಗೊತ್ತಿದೆ ಡೇಟ್ಸು ಏನು ನನಗೆ. ಸೊ ಮೇಲೆ ಹೋಗೇ ಹೋಗುತ್ತೆ ಅದು. ರಿಜೆಕ್ಷನ್ನು ಇದು ಬಂತು. ಸಿಂಪಲ್ ಕಾನ್ಸೆಪ್ಟ್, ಬೇರಿಶ್ ಎಂಗಲ್ಫು, ಬುಲ್ಲಿಶ್ ಎಂಗಲ್ಫು, ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್, ಡೌಜಿ, ಹ್ಯಾಮರು, ಈ ಥರದ್ದು ಒಂದು ಬೇಸಿಕ್ಸ್ ಇಟ್ಕೊಂಡ್ರೆ ನೀವು ಟ್ರೇಡ್ ತೊಗೊಂಡ್ಬಿಡ್ಬೋದು. ಇಲ್ಲಿ ಪೊಸಿಷನ್ ಆಗ್ತಿದ್ದಂಗೆ ಇಲ್ಲೊಂದು ಸೆಲ್ ಕೊಟ್ಟು ಇಲ್ಲಿಂದ ಇದು ಮಾಡಬೇಕು, ಇಲ್ಲಿಂದ ಮೇಲೆ ಹೋಗಲ್ಲ, ಇದರಿಂದ ಕೆಳಗೆ ಹೋಗಲ್ಲ, ಈ ಥರ ಒಂದು ನನ್ನ ಕಾನ್ಸೆಪ್ಟ್ ಇರ್ಬೇಕು ನನಗೆ. ಅದು ಲೆವೆಲ್ಸಲ್ಲಿ ಫಿಬಿನಾಶಿ ಲೆವೆಲ್ಸ್ ಅಂತ ಕನ್ಫರ್ಮ್ ಆಗಿಬಿಟ್ರೆ ಇನ್ನೂ ಸೂಪರಾಗಿ ವರ್ಕ್ ಆಗುತ್ತೆ ಇದು. ಈ ಥರ ಇರಲಿ. ನಿಮ್ಮ ಇದು ಮಾಡಿ, ನಾನು ಜಾಸ್ತಿ ಏನು ತೋರ್ಸೋದು ಬೇಡ. ಇದು ಫ್ಲ್ಯಾಟನ್ನು ಇದಕ್ಕೆ ಬರ್ತೀನಿ, ಸ್ಟಾಪ್ ಮಾಡ್ತೀನಿ. ಏನೂ ಮಾಡಿಲ್ಲ.
ಎಕ್ಸಿಟಿಂಗ್ ಇದು ರಿಪ್ಲೈ ಅಂತ ತೊಗೊಂಡ್ರೆ ಇಲ್ಲಿ ತನಕ ಬಂದಿದೆ. ಇಲ್ಲಿಂದ ಈ ಒಂದು ತಿಂಗಳಿಂದ ತೋರಿಸೋಣ. ಈ ಒಂದು ಲಾಸ್ಟ್ 23rd ಪ್ಲೇ ಪ್ಲೇ ಆಗ್ತಾ ಇದೆ. ಎಲ್ಲಿ ಹೋಗ್ತಿದೆ? ಸಮ್ ಇಶ್ಯೂ ಇಲ್ಲಿ ಒಟ್ಟಿನಲ್ಲಿ ಇದು ಮಾಡಿದಾಗ ನಿಮಗೆ ಈಸಿಯಾಗಿ ಗೊತ್ತಿರಬೇಕು ಅಂತ ಹೇಳಲಿಕ್ಕೆ ಇಷ್ಟು ತೋರಿಸಿದ್ದೀನಿ ನಾನು. ಈಸಿಯಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಬೇರಿಷನ್ ಗಲ್ಫು ಲಾಸ್ಟ್ ಕ್ಯಾಂಡಲಲ್ಲೇ ಆಯಿತು. ರಿವರ್ಸು ಒಂದಿದು ಇದು ಇವತ್ತಿಂದೇ ಬಂದಿದ್ದು. ಇದು ಬಂದಿದ್ದು ನ್ಯೂಸ್ ಅವಾಗ 3:20ಕ್ಕೆ ಬಂದಿದೆ. ಆ್ಯಕ್ಚುಲಾಗಿ ಅವ್ರಿಗೆ ಗೊತ್ತಾಗಿದೆ ಅಷ್ಟೊತ್ತಿಗೆ. ಈ ಒಂದು ಕ್ಯಾಂಡಲಲ್ಲೇ ಕಂಡು ಹಿಡ್ಕೊಂಡ್ಬಿಟ್ಟಿದ್ರೆ, ಶಾರ್ಟ್ ಹೊಡೆದಿದ್ರೆ ಒಂದು ದೊಡ್ಡ ಫಾಲ್ ಇದು ಮಾಡ್ಕೊಬೋದಿತ್ತು. ಸೊ ಬ್ಯಾಕ್ ಟೆಸ್ಟು ಫಾರ್ವರ್ಡ್ ಟೆಸ್ಟ್ ಎರಡೂ ಮಾಡಿ ಮೇಯ್ನಾಗಿ ಹೇಳ್ದಂಗೆ ಲೈನ್ ಮೋಡಕ್ಕೆ ಹೋಗ್ಬಿಟ್ಟು ವಿಡಿಯೋನ ಮತ್ತೆ ರಿಪೀಟ್ ಮಾಡ್ಕೊಂಡು ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನೇನಾದ್ರು ಡೌಟ್ಸ್ ಇತ್ತು, ಮತ್ತೇನಾದ್ರು ಸಂದೇಹ ಇದ್ದರೆ ಕಮೆಂಟ್ಸ್ ಹಾಕಿ. ಈಸಿಯಾಗಿ ವರ್ಕ್ ಆಗುತ್ತಿದ್ದು, ತುಂಬ ಸಿಂಪಲ್ಲು. ಮತ್ತೆ ಸಿಗೋಣ ಒಂದಿಷ್ಟು ಮಾಹಿತಿಯೊಂದಿಗೆ. ಅಲ್ಲಿ ತನಕ ಧನ್ಯವಾದಗಳು ಹೇಳ್ತಾ ಶುಭರಾತ್ರಿ ಎಲ್ಲರಿಗೂ.